ಪ್ರಜಾಪ್ರಭುತ್ವದ ಭಾಗ. ನಾನು ನನ್ನ ಈ ಉಪನ್ಯಾಸವನ್ನು ಪ್ರಜಾಪ್ರಭುತ್ವ ಅಂದರೆ ಏನು, ಅದರ ಉಗಮ ಹೇಗೆ, ಭಾರತದಲ್ಲಿ ಹೇಗೆ ಪ್ರಾರಂಭವಾಯಿತು ಎನ್ನುವುದರ ಹಿನ್ನೆಲೆ ಮೊದಲು ಕೊಟ್ಟು, ಆನಂತರ ಚುನಾವಣೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಮತದಾನದ ಹಕ್ಕು ಇದರ ಬಗ್ಗೆ ಸ್ವಲ್ಪ ವಿವರ ನೀಡಿ, ಚುನಾವಣೆಗಳು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಭಾರತ ಚುನಾವಣಾ ಆಯೋಗ ಮತ್ತು ಇತರೆ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರುವ ರಾಜ್ಯ ಚುನಾವಣಾ ಆಯೋಗ, ಅದರ ಅಸ್ತಿತ್ವ, ಅದರ ಜವಾಬ್ದಾರಿ, ಅದಕ್ಕಿರುವ ಅಧಿಕಾರ, ಇವುಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸಿ, ಚುನಾವಣೆಗಳಲ್ಲಿ ಎದುರಿಸಬೇಕಾಗುತ್ತಿರುವ ಅಥವಾ ಭಾರತದ ಮಾದರಿಯ ಪ್ರಜಾಪ್ರಭುತ್ವದಲ್ಲಿ ಇರತಕ್ಕಂತಹ ಚುನಾವಣೆಗಳ ಲೋಪದೋಷಗಳ ಬಗ್ಗೆ ಕೂಡ ಸೂಕ್ಷ್ಮವಾಗಿ ಮಾತನಾಡೋಣ ಅಂತ ಅನಿಸ್ತದೆ. ಬಹುತೇಕರಿಗೆ ಗೊತ್ತಿದೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ರೋಮನ್ ಅಂದರೆ ಸ್ಪಾರ್ಟಾ ನಗರದಲ್ಲಿ, ಅಥೆನ್ಸ್ ನಗರದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಾರಂಭ ಆಯಿತು ಅನ್ನೋದು ಒಂದು ನಂಬಿಕೆ. ಹಾಗೆ ಭಾರತದಲ್ಲಿ ಕೂಡ ಇದರ ಮೂಲಗಳಿತ್ತು ಅಂತ ಸಹ ನಾವು ಈಗಾಗಲೇ ಕಂಡುಕೊಂಡಿದ್ವಿ. ಹಿಮಾಲಯ ತಪ್ಪಲಲ್ಲಿ ಹಲವು ಗಣತಂತ್ರ ರಾಜ್ಯಗಳಿದ್ವು. ಗೌತಮ ಬುದ್ಧ ಕೂಡ ಜನಿಸಿದ್ದು ಶಾಕ್ಯ ಗಣದಲ್ಲಿ. ಅದೇ ರೀತಿ ಚೋಳರ ಕಾಲದ ಉತ್ತರ ಮೇರೂರು ಶಾಸನದಲ್ಲಿ ಪಂಚಾಯಿತಿ ಅಸ್ತಿತ್ವ, ಇದರ ಬಗ್ಗೆ ಕೂಡ ವಿವರಗಳಿದೆ ಅಂತ ಕೂಡ ನಾವು ಭಾವಿಸ್ತೀವಿ. ಮೊಟ್ಟ ಮೊದಲನೇದಾಗಿ ಪ್ರಾಚೀನ ಜಗತ್ತಿನ ಅತ್ಯಂತ ಮೇಧಾವಿಗಳು ಅಂತ ಕರೆಯಲ್ಪಡ್ತಕ್ಕಂತಹ ಸಾಕ್ರೆಟಿಸ್ ಮತ್ತು ಪ್ಲೇಟೋ ಇವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ತಿಳಿದುಕೊಳ್ಳೋಣ. ನಮಗೆಲ್ಲ ಗೊತ್ತಿದೆ, ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ನಡೆಸ್ತಕ್ಕಂತಹ ಪ್ರಭುತ್ವ. ಪ್ರಜೆಗಳು ನೇರವಾಗಿ ಅಥವಾ ಅವರಿಂದ ಚುನಾಯಿತರಾದ ಪ್ರತಿನಿಧಿಗಳ ಮುಖಾಂತರ ಸರ್ಕಾರ ನಡೆಸ್ತಕ್ಕಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ಆಗ್ತದೆ. ಆದರೆ ಆ ಚುನಾಯಿತರಾದಂಥವರಾಗಲಿ, ಅವರಿಂದ ನೇರವಾಗಿ ಆಗಲಿ, ಅವರೊಂದು ನಿಗದಿತ ಚೌಕಟ್ಟಿನೊಳಗೆ, ಅಂದರೆ ನಾವೇ ತಯಾರಿಸಿರುವ ಅಥವಾ ನಾವೇ ಅಳವಡಿಸಿಕೊಂಡಿರುವ ಸಂವಿಧಾನದ ಆಶ್ರಯದಲ್ಲಿ ಅಂತಹ ಆಡಳಿತವನ್ನು ನಡೆಸಬೇಕಾಗುತ್ತೆ. ಸಾಕ್ರೆಟಿಸ್ ಮೊತ್ತ ಮೊದಲಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು, ಬಹುಶಃ ನಾನು ಪ್ರಶ್ನೆಗಳು ಮಾತ್ರ ಇಲ್ಲಿ ಹಾಕ್ತಿರ್ತೀನಿ, ಅದು ಇದರ ಉತ್ತರಗಳನ್ನು ತಮ್ಮ ವಿವೇಚನೆಗೆ ಬಿಡ್ತೀನಿ. ಸಾಕ್ರೆಟಿಸ್ ಕ್ರಿಸ್ತಪೂರ್ವ 3ನೇ ಶತಮಾನದ ಸಮಯದಲ್ಲಿಯೇ ಪ್ರಜಾಪ್ರಭುತ್ವ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ದ. ಮತ್ತೊಬ್ಬ ಮೇಧಾವಿ ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ಏನು ಬರೆದಿದ್ದಾನೆ, ಇವೆರಡನ್ನು ನೋಡಿದರೆ ನಾವು ಪ್ರಜಾಪ್ರಭುತ್ವವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಜಾಪ್ರಭುತ್ವ ಅನ್ನೋದು ಒಂದು ರಾಜಕೀಯ ವ್ಯವಸ್ಥೆ. ಅಂದರೆ ಬೇರೆ ವ್ಯವಸ್ಥೆಗಳು ಯಾವುವು? ಪ್ರಜಾಪ್ರಭುತ್ವಕ್ಕೆ ತದ್ವಿರುದ್ಧವಾದಂತಹ ಒಂದು ವ್ಯವಸ್ಥೆ ನಾವು ಡಿಕ್ಟೇಟರ್ಶಿಪ್ ಅಂತ ಕರೀತೀವಿ, ನಿರಂಕುಶ ಪ್ರಭುತ್ವ. ಇದರ ಮಧ್ಯೆ ಕೂಡ ಕೆಲವು ವ್ಯವಸ್ಥೆಗಳಿದ್ದಾವೆ. ಆಟೋಕ್ರಾಟಿಕ್ ಅಂದರೆ ಒಬ್ಬನೇ ಮನುಷ್ಯ ಆಡಳಿತ ನಡೆಸ್ತಕ್ಕಂಥದ್ದು. ಆಲಿಗಾರ್ಕಿ ಅಂತ ಕರಿತೀವಿ, ಅದರಲ್ಲಿ ಒಂದು ಗುಂಪು 4-5 ಜನನೋ 10 ಜನನೋ ಸೇರಿಕೊಂಡು ಅವರು ನಡೆಸ್ತಕ್ಕಂಥದ್ದು ಆಲಿಗಾರ್ಕಿ. ಸೊ ನಮಗೆ ಅದಕ್ಕಿಂತ ನಮ್ಮ ಭಾರತದಲ್ಲಿ ಹೆಚ್ಚು ಚಿರಪರಿಚಿತವಾಗಿರ್ತಕ್ಕಂಥದ್ದು ಮೊನಾರ್ಕಿ, ರಾಜಪ್ರಭುತ್ವ. ಬಹುತೇಕ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ರಾಜಪ್ರಭುತ್ವದ ಅರಿವಿದೆ, ರಾಜರು ಆಳಿದ್ದಾರೆ. ಸಾಕ್ರೆಟಿಸ್ ಏನು ತಿಳಿದಿದ್ದ? ಯಾವುದೋ ಒಂದು ವಿದ್ಯೆ ಅರಿವಿಲ್ಲದ ವಿದ್ಯೆ ಅಂದರೆ ಸಾಕ್ರೆಟಿಸ್ ದೃಷ್ಟಿಯಲ್ಲಿ
ಕೇವಲ ಬರೆಯುವವರು, ಓದುವವರು ಅಲ್ಲ, ಶಿಕ್ಷಿತರಲ್ಲ. ವಿದ್ಯೆ ಅಂದರೆ ವಿಷಯವನ್ನು ಚೆನ್ನಾಗಿ ತಿಳಿದವರು, ಆಗು ಹೋಗುಗಳ ಬಗ್ಗೆ ಅತ್ಯಂತ ಪರಿಜ್ಞಾನ ಉಳ್ಳವರು. ಅಂಥವರು ಇಲ್ಲದ ದೇಶದಲ್ಲಿ ಪ್ರಜಾಪ್ರಭುತ್ವ ಬಂದರೆ ಅದು ಕ್ರಮೇಣ ಮತ್ತೊಂದು ಆಟೋಕ್ರಸಿಯಾಗಿ ಬದಲಾಗ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವಕ್ಕಿಂತ ರಾಜರು ಆಳ್ತಕ್ಕಂಥ ಏನು ವ್ಯವಸ್ಥೆ ಇದೆ ಅದೇ ಉತ್ತಮ ಅಂತ ಸಾಕ್ರೆಟಿಸ್ ಅಂದ್ಕೊಂಡಿದ್ದ. ಅದೇ ರೀತಿ ಪ್ಲೇಟೋ ಏನು ಅಂದ್ಕೊಂಡಿದ್ದ, ಈ ಜನತಂತ್ರ ವ್ಯವಸ್ಥೆಗಿಂತ ಒಬ್ಬ ಉತ್ತಮ ದೊರೆ, ಅಂದರೆ ಒಬ್ಬ ಬೆನವಲೆಂಟ್ ಕಿಂಗ್ ಏನು ಹೇಳ್ತೀವಿ, ಒಬ್ಬ ಉದಾರ ಮನೋಭಾವದ ಮೇ ಬಿ ಫಿಲಾಸಫರ್ ಕಿಂಗ್, ಆ ಥರ ಅವರು ಆಳಿದರೆ ಜನ ಸುಖ ಪಡ್ತಾರೆ ಅಂತಕ್ಕಂಥ ಭಾವನೆ ಇತ್ತು. ಸಾಕ್ರೆಟಿಸ್ ಭಾವಿಸಿದ್ದ ಜನರು ಓಟು ಅನ್ನೋದರ ಮುಖಾಂತರ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳೊಂದಿಗೆ ಜೋಡಿಸಿ ಜನರನ್ನು ಆಯ್ಕೆ ಮಾಡಿದಾಗ ಕ್ರಮೇಣ ಆ ಹಿತಾಸಕ್ತಿಗಳಿಗಿಂತ ಹೆಚ್ಚಿಗೆ ತನ್ನ ವೈಯಕ್ತಿಕ ಹಿತಾಸಕ್ತಿಯೇ ಮುಖ್ಯ ಅನ್ನುವ ಒಬ್ಬ ನಾಯಕ ಬಂದು ಅವನು ಜನರ ಎಲ್ಲ ಹಿತಾಸಕ್ತಿಗಳಿಗಿಂತ ನನ್ನ ಹಿತಾಸಕ್ತಿಯೇ ಹೆಚ್ಚು ಅಂತಕ್ಕಂಥ ಭಯ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಗುವ ಸಾಧ್ಯತೆ ಇದೆ ಅಂತ ಪ್ಲೇಟೋ ಮತ್ತು ಸಾಕ್ರೆಟಿಸ್ ಇಬ್ಬರು ಬಯಸಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ಬಹುತೇಕ ಹೆಚ್ಚಿನ ಮಹತ್ವ ಪಡೆದುಕೊಂಡಿದ್ದು 18ನೇ ಶತಮಾನದಲ್ಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೇನು 18ನೇ ಶತಮಾನದಲ್ಲಿ ನಡೆದಂಥ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ, ಫಾಲೋಡ್ ಬೈ ಫ್ರೆಂಚ್ ರೆವಲ್ಯೂಷನ್ನಲ್ಲಿ ಬಂದಂತಹ ಆ ವಾಚ್ ವರ್ಡ್ಸ್ ಏನಿದೆ, ಫ್ರೆಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ, ಈ ಹಿನ್ನೆಲೆಯಲ್ಲಿ ಮೊದಲನೇ ಮಹಾಯುದ್ಧ ನಂತರದ ಆಮೇಲೆ ಕೂಡ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು. ನಾವು ಪ್ರಜಾಪ್ರಭುತ್ವಕ್ಕೆ ಒಂದು ಪರ್ಫೆಕ್ಷನ್ ಅನ್ನೋದನ್ನು ನಾವು ಹುಡುಕುತ್ತಾ ಹೋಗ್ತಾ ಇದ್ವಿ. ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರಪಂಚದ 167 ದೇಶಗಳಲ್ಲಿ ಇರ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಯನ್ನು, ಅದು ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು, ಪ್ರಜಾತಾಂತ್ರಿಕವಾಗಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಒಂದು ರೇಟಿಂಗ್ ಕೊಟ್ಟಾಗ ಕೇವಲ 23 ರಾಷ್ಟ್ರಗಳು ಮಾತ್ರ ಆ 8 to 10 ಒಂದು 10 ಸ್ಕೇಲಲ್ಲಿ 0 to 10 ಸ್ಕೇಲಲ್ಲಿ ಕೇವಲ 23 ರಾಷ್ಟ್ರಗಳಲ್ಲಿ ಮಾತ್ರ ಬೆಸ್ಟ್ ಡೆಮಾಕ್ರಸಿ ಈಸ್ ಫಂಕ್ಷನಿಂಗ್ ಅನ್ನೋ ಥರ ಅವರು ತಿಳಿಸ್ತಾರೆ. ಅಂದರೆ ಅವು ಸಣ್ಣ ಸಣ್ಣ ರಾಷ್ಟ್ರಗಳು, ನಾರ್ವೆ ಇರ್ಬೋದು, ಡೆನ್ಮಾರ್ಕ್ ಇರ್ಬೋದು, ಸ್ವೀಡನ್ ಇರ್ಬೋದು, ಈ ಥರ ರಾಷ್ಟ್ರ. ಇನ್ನೊಂದು ಕ್ಯಾಟಗರಿ ಮಾಡ್ತಾರೆ ಫ್ಲಾಡ್ ಡೆಮಾಕ್ರಸಿ ಅಂತ, ಅದಕ್ಕಿಂತ ಸ್ವಲ್ಪ ಕೆಳಗೆ. ಅದರಲ್ಲಿ ನಾವು ಭಾರತನೂ ಬರ್ತೀವಿ, ಅಮೆರಿಕನೂ ಬರುತ್ತೆ, ಇನ್ನು ಹಲವಾರು ದೇಶಗಳು. ಕೆಲವು ಹೈಬ್ರಿಡ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ, ಕೆಲವರು ಟೋಟಾಲಿಟೇರಿಯನ್ ಅಂತ ಹೇಳ್ತಾರೆ. ಮುಖ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಬ್ಬರಿಗೊಬ್ಬರು ಮಾತನಾಡುವ ಮುಖಾಂತರ, ಸಮ್ಮತಿಯ ಮುಖಾಂತರ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು. ಆದರೆ ಕಮ್ಯುನಿಸ್ಟ್ಸ್ ಭಾವಿಸ್ತಾರೆ ಅದು ಒಂದು ಬಡ ರಾಷ್ಟ್ರದಲ್ಲಿ ಈ ಮಾತುಕತೆಗೆ ಕಾಲ ಎಲ್ಲಿದೆ, ನಮ್ಮ ಹತ್ರ ಇರೋ ಕಾಲ ಕಡಿಮೆ, ಪ್ರಜಾಪ್ರಭುತ್ವದಲ್ಲಿ ಕಾಲ ಕಡಿಮೆ, 4-5 ವರ್ಷದಲ್ಲಿ ಏನು ಬಡತನ ನಿವಾರಿಸ್ತಾರೆ, ಏನು 5-5 ವರ್ಷದಲ್ಲಿ ಮತ್ತೆ ಬದಲಾಗ್ತದೆ, ಇನ್ನೊಂದಾಗ್ತದೆ ಅಂಥೇಳಿ ಕಮ್ಯುನಿಸ್ಟು ಇಟ್ ನೀಡ್ಸ್ ಲಾಟ್ ಆಫ್ ಟೈಮ್, ವಿ ಹ್ಯಾವ್ ನೋ ಟೈಮ್ ಅಟ್ ಅವರ್ ಡಿಸ್ಪೋಸಲ್, ಸೊ ಇಟ್ಸ್ ನಾಟ್ ಎ ಗುಡ್ ಫಾರ್ಮ್ ಆಫ್ ಗವರ್ಮೆಂಟ್. ಆ್ಯಂಡ್ ಮೆನಿ ಅ ಟೈಮ್ಸ್ ಕಮ್ಯುನಿಸ್ಟು ಈ ಡೆಮಾಕ್ರಸಿಯನ್ನು ಪಾರ್ಟಿ ಡಿಕ್ಟೇಟರ್ಶಿಪ್ ಅಂತಲೂ ಕರೀತಾರೆ. ತಾವು ಬೇರೆ ಬೇರೆ ಡೆಫಿನೇಷನ್ಸ್ಗಳಿದೆ. ಅಬ್ರಹಂ ಲಿಂಕನ್ಸ್ ಫೇಮಸ್ ಡೆಫಿನೇಷನ್ ನೋಡಿರ್ತೀರಿ, ಡೆಮಾಕ್ರಸಿ ಇಸ್ ಎ ಫಾರ್ಮ್ ಆಫ್ ಗವರ್ಮೆಂಟ್ ವೇರ್ ಇಟ್ ಈಸ್ ಫಾರ್ ದಿ ಪೀಪಲ್, ಬೈ ದಿ ಪೀಪಲ್. ಇವೆಲ್ಲ ಬೇರೆ ಬೇರೆ ಡೆಮಾಕ್ರಸಿ ಬರ್ತದೆ. ದೇರ್ ಆರ್ ಅದರ್ ಡೆಫಿನೇಷನ್ಸ್. ಪೀಪಲ್ ಸೇ ಡೆಮಾಕ್ರಸಿ, ಇನ್ ಎ ಡೆಮಾಕ್ರಸಿ ಆಲ್ ಆರ್ ಈಕ್ವಲ್ಸ್ ಬಟ್ ಸಮ್ ಆರ್ ಮೋರ್ ಈಕ್ವಲ್ಸ್. ಸಮ್ ಪೀಪಲ್ ಸೇ ಇಟ್ ಇಸ್ ಮೆಜಾರಿಟಿ ರೂಲ್ ಅಂತ. ಈ ಮೆಜಾರಿಟಿ ರೂಲ್ ಅನ್ನೋ ಒಂದು ವ್ಯವಸ್ಥೆಗೆ ಬರೋಣ. ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿದವರು, ಆ ನಂತರ ಸಂವಿಧಾನಗಳನ್ನು ರಚಿಸಿದವರು, ಅರ್ಧಕ್ಕಿಂತ ಹೆಚ್ಚು ಜನ ಬಂದರೆ ಒಂದು ಮೆಜಾರಿಟಿ ಅಂತಕ್ಕಂಥ ವ್ಯವಸ್ಥೆ ಅಂತ ತಿಳಿದುಕೊಂಡಿದ್ರು ಅಂತ ಅನ್ನಿಸ್ತದೆ. 100 ಜನರಲ್ಲಿ 51 ಜನ
ಆದರೂ ಹೇಳಿದರೆ ಅದೊಂದು ರೂಲ್ ಅಂತ ತಿಳ್ಕೊಂಡಿದ್ರು. ಅವರ ಹೇಳಿದ ಮಾತಿಗೆ ಅವ್ರದೇ ಸರ್ಕಾರ, ಅವರೇ ಜನಮನ್ನಣೆಯನ್ನು ಪಡೆದವರು ಅಂತ ಊಹಿಸಬೇಕಾಗುತ್ತೆ ಅನಿಸ್ತದೆ. ಆದರೆ ಎಲ್ಲಿ ನಿಮಗೆ ಮಲ್ಟಿ ಪಾರ್ಟಿ ಸಿಸ್ಟಮ್ ವ್ಯವಸ್ಥೆ ಇರ್ತದೆ, ಅಲ್ಲಿ ನಿಮಗೆ 30% ವೋಟ್ ಬಂದವರು ಕೂಡ ನಿಮಗೆ ಆಳ್ತಾರೆ, ನಮಗೆ ಎಲ್ಲ ಜನ ಕೂಡ ನಮ್ಮ ಸಪೋರ್ಟ್ ಇದೆ ಅಂತ ಹೇಳ್ಕೊಳ್ತಾರೆ. ದಟ್ ಈಸ್ ದಿ ಫಸ್ಟ್ ಡಿಫೆಕ್ಟ್ ಇನ್ ದಿ ರೆಪ್ರೆಸೆಂಟೇಟಿವ್ ಡೆಮಾಕ್ರೆಟಿಕ್ ಸಿಸ್ಟಮ್. ಇದು ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಇರ್ತಕ್ಕಂಥ ಒಂದು ಇದು. ಆದರೆ ನಮ್ಮ ದೇಶದಲ್ಲಿ ಬಹುಶಃ ನಮಗೆ ಹೆಮ್ಮೆ ಅನಿಸ್ತದೆ, ಮೈಸೂರು ಮಹಾರಾಜರ ಕಾಲದಲ್ಲೇ 1881 ಹೊತ್ತಿಗೆ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ, ಅಲ್ಲಿ ಎಲೆಕ್ಷನ್ ಇಲ್ಲ, ಮಹಾರಾಜರಿಂದ ನಾಮಿನೇಟ್ ಆದಂಥ 144 ಜನ ಸದಸ್ಯರು. ಇಟ್ ಈಸ್ ಪ್ರಾಬಬ್ಲಿ ದಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ ವೇರ್ ದೇರ್ ವಾಸ್ ಎ ಬಾಡಿ ವಿಚ್ ವಾಸ್ ಡಿಸ್ಕಸಿಂಗ್ ದಿ ಪಬ್ಲಿಕ್ ಪಾಲಿಸಿ. ಆ ನಾಮಿನೇಟೆಡ್ ಮೆಂಬರ್ಸ್ ಆವಾಗ ಇದ್ರು. ಅವರು ಎಜುಕೇಟೆಡ್ ಆಗಿರ್ಬೇಕಾಗಿತ್ತು, ಅವರಿಗೆ ಜಮೀನು ಇರಬೇಕಾಗಿತ್ತು, ಬೇರೆ 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 ಥರ. ಇದು ಪ್ರಜಾಪ್ರಭುತ್ವದ ಒಂದು ಉಗಮ. ಆಮೇಲೆ ನಮಗೆಲ್ಲ ಗೊತ್ತಿದೆ, ನಮಗನ್ನಿಸ್ತದೆ ಇಂಡಿಯಾ ಡಿಸರ್ವ್ ಡೆಮಾಕ್ರಸಿ ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್. ನನ್ನ ದೃಷ್ಟಿಯಲ್ಲಿ ನಮಗೆ ಗೊತ್ತಿದೆ, ಭಾರತದಲ್ಲಿ ಹಲವಾರು ರಾಜವಂಶಗಳು ಬಂದು ಹೋಗಿದ್ದಾವೆ. ಮೌರ್ಯರಿಂದ ಹಿಡಿದು ಮಹಮ್ಮದೀಯರ ಆಗಮನ ತನಕ ಹಲವಾರು ರಾಜವಂಶಗಳಿತ್ತು. ಮಹಮ್ಮದೀಯರು ಬಂದರೂ ಕೂಡ ಆನಂತರದ ಕೂಡ ಅವರ ರಾಜವಂಶಗಳು ಇದ್ವು. ಸ್ಲೇವ್ ಡೈನಾಸ್ಟಿ ಅಂತೀವಿ, ಸಯದ್ಸ್ ಅಂತೀವಿ, ಲೂದೀಸ್ ಅಂತೀವಿ, ಮೊಘಲ್ಸ್ ಅಂತೀವಿ, ಅವರ ಡೈನಾಸ್ಟಿ. ಮಹಮ್ಮದೀಯರನ್ನ ಆ ದಾಳಿಯನ್ನ, ಆಕ್ರಮಣವನ್ನ ಅಂದಿನ ಸ್ಥಳೀಯ ರಾಜರು ಎದುರಿಸಿ ಅವರನ್ನು ಹೊರಗೆ ಕಳಿಸಿ ಇವರೇ ಆಳ್ವಿಕೆಯನ್ನು ಮುಂದುವರಿಸಲು ಸಾಧ್ಯ ಆಗಲಿಲ್ಲ. ಅದೇ ರೀತಿ ಬ್ರಿಟಿಷರು ಬಂದಾಗ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ವ್ಯಾಪಾರಕ್ಕಾಗಿ ಬಂದು ಮತ್ತೆ 1857ರಲ್ಲಿ ವಾಟ್ ವಿ ಕಾಲ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆರ್ ಸಿಪಾಯಿ ಮ್ಯೂಟಿನಿ. ಬಟ್ ವಾಸ್ತವವಾಗಿ ಬ್ರಿಟಿಷ್ ಗವರ್ಮೆಂಟ್, ವಿಕ್ಟೋರಿಯಾ ರಾಣಿ ಭಾರತದ ಆಡಳಿತವನ್ನು ಕೈಗೆತ್ತಿಕೊಂಡಿದ್ದು 1857ರಲ್ಲಿ. ಅದಕ್ಕಿಂತ ಮೊದಲಿದ್ದಂಥ ಆಡಳಿತ ಈಸ್ಟ್ ಇಂಡಿಯಾ ಕಂಪನಿ ನಡೆಸ್ತಾ ಇದ್ದಂಥ ಆಡಳಿತ. ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೋಬೇಕು, ಬ್ರಿಟಿಷರು ಈ ದೇಶ ಬಿಟ್ಟಾಗ 600ಕ್ಕಿಂತ ಹೆಚ್ಚು ರಾಜ ಮಹಾರಾಜರು, ನವಾಬರು ನಮ್ಮ ದೇಶದಲ್ಲಿ. ಆದರೆ ಇವ್ರು ಯಾರು, ಕೆಲವರು ಪರೋಕ್ಷವಾಗಿ ಸಹಾಯ ಮಾಡಿರ್ಬೋದು, ಇವ್ರು ಯಾರು ಬ್ರಿಟಿಷ್ ವಿರುದ್ಧ ಯುದ್ಧ ಮಾಡಿ ಅವ್ರನ್ನ ಹೊರಗೆ ಕಳಿಸಿ ನಮಗೆ ಸ್ವತಂತ್ರ ಗಳಿಸಿಕೊಟ್ಟಿದ್ದು ಪೂಜ್ಯ ಬಾಪೂಜಿಯವರ ನೇತೃತ್ವದಲ್ಲಿ ಮತ್ತು ಇತರೆ ನಾಯಕರ ನೇತೃತ್ವದಲ್ಲಿ ಈ ದೇಶದ ಸಾಮಾನ್ಯ ಮನುಷ್ಯ. ಎಲ್ಲ ತರದ ತ್ಯಾಗ ಮಾಡಿದ್ದು ಕೂಡ ಈ ದೇಶದ ಶ್ರೀಸಾಮಾನ್ಯ. ಅದಕ್ಕಾಗಿ ಬ್ರಿಟಿಷರು ಹೋದ ಮೇಲೆ ಹಿಂದೆ ಇದ್ದ ರಾಜ ಮಹಾರಾಜರಿಗಿಂತ ಹೆಚ್ಚಿನ ಹಕ್ಕು, ಆಳ್ವಿಕೆಯ ಹಕ್ಕು ಈ ದೇಶದ ಮೇಲೆ ಈ ದೇಶದ ಶ್ರೀಸಾಮಾನ್ಯರಿಗೆ. ಬಹುಶಃ ಅದು ಒಂದೇ ಕಾರಣವೋ ಅಥವಾ ಆಗ ವಿಶ್ವದಾದ್ಯಂತ ಇದ್ದ ಬೇರೆ ರಾಜಕೀಯ ಹಾಗೂ ಮಾನವೀಯ ಹಕ್ಕುಗಳ ಬಗ್ಗೆ ಇರತಕ್ಕಂತಹ ಅರಿವು ಭಾರತಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದನ್ನ ಆ ಕಾಲದ ನಮ್ಮ ನಾಯಕರು ನಿರ್ಣಯ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದರಲ್ಲಿ ಅಲ್ಲಿ ಇಲ್ಲಿ ಲೋಪದೋಷಗಳಿರ್ಬೋದು, ಆದರೆ ತೀರ ಸಮರ್ಪಕವಾಗಿ ನಡೆದುಕೊಂಡು ಬರ್ತಾ ಇದೆ. 1952ರಲ್ಲಿ ಪ್ರಥಮ ಬಾರಿಗೆ ಮಹಾ ಚುನಾವಣೆಗಳು, ಆ ನಂತರ ಸತತವಾಗಿ ನಡೀತಾ ಇದ್ದಾರೆ. ಮಧ್ಯದಲ್ಲಿ ತಮಗೆ ಗೊತ್ತಿದೆ 75ರಲ್ಲಿ ದೇಶದಲ್ಲಿ ಡೆಮಾಕ್ರಸಿ ಬರ್ತದೆ. ಕಾನ್ಸ್ಟಿಟ್ಯೂಷನ್ ಎಮರ್ಜೆನ್ಸಿಯನ್ನು ಇಂಪೋಸ್ ಮಾಡಿದಾಗ ಆಗಿದ್ದ ಪ್ರಧಾನಿ ನಮ್ಮ ಸಂವಿಧಾನ ತಿದ್ದುಪಡಿ ಮಾಡಿ 5 ವರ್ಷ ಕಾಲಾವಕಾಶ ಇದ್ದ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ 42nd ಅಮೆಂಡ್ಮೆಂಟ್ ನಂತರ 6 ವರ್ಷ ಅಂತ
ಆದರೆ ಮತ್ತೆ 78 ಚುನಾವಣೆ ನಂತರ ಬೇರೆ ಸರ್ಕಾರ ಬಂದಾಗ ಆ ತಿದ್ದುಪಡಿಯನ್ನ ಹಿಂದಕ್ಕೆ ಬರುತ್ತೆ. ಅದು ಬಿಟ್ರೆ ಬಹುಶಃ 1952ರಿಂದ ಕೂಡ ನಮ್ಮಲ್ಲಿ ಸತತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಬರಲಾಗ್ತದೆ. ಈಗ ಪ್ರಜಾಪ್ರಭುತ್ವ ಉಳಿದುಕೊಳ್ಳಿಕ್ಕೆ ಮುಖ್ಯವಾದಂತಹ ಆಧಾರ ಸ್ತಂಭ ಯಾವುದು ಅಂತ ಹೇಳಿದರೆ ಚುನಾವಣೆಗಳ ಮುಖಾಂತರ ಆರಿಸಲ್ಪಟ್ಟ ಪ್ರತಿನಿಧಿಗಳು ನಡೆಸತಕ್ಕಂತಹ ಆಡಳಿತ ನಡೆಸತಕ್ಕಂಥ ವ್ಯವಸ್ಥೆಯೇ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದಕ್ಕಾಗಿ ಹೇಳ್ತಾರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿಬೇಕು ಅಂತ ಹೇಳಿದ್ರೆ ಅಥವಾ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಭಾರತದ ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಸಂವಿಧಾನ ಆರ್ಟಿಕಲ್ 324 ಅನ್ವಯ ಸೃಷ್ಟಿಸಲ್ಪಟ್ಟಿದೆ. ಸಂವಿಧಾನದ ಪ್ರಕಾರ ಮೂಲತಃ ಒಬ್ಬರು ಎಲೆಕ್ಷನ್ ಕಮಿಷನರ್ ಇರ್ತಾ ಇದ್ರು. 1989ರಲ್ಲಿ ಒಂದು ತಿದ್ದುಪಡಿ ಮಾಡಿ ಇನ್ನೂ ಇಬ್ಬರು ಎಲೆಕ್ಷನ್ ಕಮಿಷನರ್ಸ್ ಮಾಡಿ ಒಬ್ಬರಿಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಮಾಡಿ. ಅದರಲ್ಲಿ ತಮಗೆ ಹಿನ್ನೆಲೆ ಗೊತ್ತಿರಬಹುದು, ಆಗ ಇದ್ದಂತಹ ಎಲೆಕ್ಷನ್ ಕಮಿಷನರ್ ಬಹುಶಃ ಆಗಿನ ಸರ್ಕಾರಕ್ಕೆ ಅಷ್ಟೊಂದು ಹೊಂದ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಶೇಷನ್ ಅವರು ಇದ್ದಾಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ಇನ್ನಿಬ್ಬರು ಎಲೆಕ್ಷನ್ ಕಮಿಷನರ್ಸ್ ಅನ್ನ. ಎಲೆಕ್ಷನ್ ಕಮಿಷನ್ ಅನ್ನೋದೇನಿದೆ, ನಮ್ಮ ಸುಪ್ರೀಂ ಕೋರ್ಟ್ ನಿರ್ಣಯದಂತೆ autonomy of the election commission is the basic of the constitution. That means it cannot be amended. ಆ ಸ್ವಾಯತ್ತತೆ ಏನಿದೆ ಚುನಾವಣಾ ಆಯೋಗಕ್ಕೆ, ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಆ ಅಧಿಕಾರವನ್ನು ಅವರು ತಿಳಿಸ್ತಾರೆ. ಅದನ್ನ ಯಾವುದೇ ಪಾರ್ಲಿಮೆಂಟ್ ತಿದ್ದುಪಡಿ ಮಾಡಿ ಅವರಿಂದ ಅಧಿಕಾರ ಕಿತ್ಕೊಳ್ಳಲು ಸಾಧ್ಯ ಇಲ್ಲ. ದಿಸ್ ಇಸ್ ದಿ ಫಸ್ಟ್ ಥಿಂಗ್ ಎಲೆಕ್ಷನ್ ಕಮಿಷನ್. ಸೆಕೆಂಡ್ಲಿ, ಅವರಿಗೆ ಚುನಾವಣೆ ನಡೆಸ್ತಕ್ಕಂಥ ಎಲ್ಲ ಅಧಿಕಾರ ಇದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪದಗಳನ್ನು ಉಪಯೋಗಿಸೋದು ಕಂಟ್ರೋಲ್, ಡೈರೆಕ್ಷನ್, ಸೂಪರಿಂಟೆಂಡೆನ್ಸ್ ಆಫ್ ದಿ ಎಲೆಕ್ಷನ್ಸ್. ಅವ್ರ ಪೂರ್ತಿ ಇರುತ್ತೆ. ಅನದರ್ ರೆಸ್ಪಾನ್ಸಿಬಿಲಿಟಿ ಇಸ್ ಪ್ರಿಪರೇಷನ್ ಆಫ್ ಎಲೆಕ್ಷನ್. ಒನ್ ಮೋರ್ ರೆಸ್ಪಾನ್ಸಿಬಿಲಿಟಿ ಇಸ್ ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟಿ. ಸೊ ಇಷ್ಟು ಜವಾಬ್ದಾರಿಯೊಂದಿಗೆ ಅವ್ರು ನಡೆಸ್ತಕ್ಕಂಥದ್ದು ಪಾರ್ಲಿಮೆಂಟು, ರಾಜ್ಯಸಭಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಷ್ಟು ಚುನಾವಣೆಗಳನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡ್ತಾರೆ. ಅವ್ರಿಗಿರ್ತಕ್ಕಂಥದ್ದೇನಿದೆ, ಬಹುತೇಕ ಸಮಯದಲ್ಲಿ ಸೀನಿಯರ್ ಬ್ಯೂರೋಕ್ರಾಟ್ಸ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಶೇಷನ್ ವಾಸ್ ಫಾರ್ಮರ್ ಕ್ಯಾಬಿನೆಟ್ ಸೆಕ್ರೆಟರಿ, ಕೆಲವರು ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಈ ತರ ಅವರಿಗೆ 65 ವರ್ಷ ಅಥವಾ 6 ವರ್ಷ ಟರ್ಮ್ ಯಾವುದು ಮೊದಲು ಅದಕ್ಕೆ ಅಲ್ಲಿ ತನಕ ಅವರಿಗೆ. ಈ ಎಲೆಕ್ಷನ್ ಕಮಿಷನ್ ಇಂಡಿಯಾ ಬಗ್ಗೆ ಸ್ವಲ್ಪ ಹೇಳಿದ ಮೇಲೆ ನಾನು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಆಮೇಲೆ ಬರ್ತೀನಿ. ಈ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಗೆ ಎಷ್ಟು ಅಟಾನಮಿ ಇದೆ ಅಂದ್ರೆ, ಎಲೆಕ್ಷನ್ ಮ್ಯಾಟರ್ಸ್ ಅಲ್ಲಿ ಸುಪ್ರೀಂ ಕಮಿಷನ್ ಇಸ್ ಸುಪ್ರೀಂ ಬಟ್ ಸಬ್ಜೆಕ್ಟ್ ಟು ದಿ ಕಂಡೀಷನ್. ಆ ಕಂಡೀಷನ್ ಏನಂದ್ರೆ ಸಬ್ಜೆಕ್ಟ್ ಟು ದಿ ಲೆಜಿಸ್ಲೇಷನ್ ಮೇಡ್ ಬೈ ದಿ ಪಾರ್ಲಿಮೆಂಟ್ ಆರ್ ದಿ ರೆಸ್ಪೆಕ್ಟಿವ್ ಲೆಜಿಸ್ಲೇಚರ್ಸ್. ಅಂದ್ರೆ ಯಾವುದೋ ಒಂದರಲ್ಲಿ ಈ ತರಾನೇ ಮಾಡಬೇಕು ಅಂತ ನಿಮಗೆ ಪಾರ್ಲಿಮೆಂಟ್ ಒಂದು ಲೆಜಿಸ್ಲೇಷನ್ ಮಾಡಿಲ್ಲ, ಕಾನೂನು ಮಾಡಿಲ್ಲ ಅಂದ್ರೆ ಎಲೆಕ್ಷನ್ ಕಮಿಷನ್ ತನ್ನದೇ ಆದ ಕಾನೂನು ಮಾಡಿದಂತ ಎಲೆಕ್ಷನ್ ಅದು ಅವ್ರಿಗಿರುವಷ್ಟು. ಅವರ ಇಮ್ಯುನಿಟಿ ಎಷ್ಟಿದೆ, ಅವ್ರು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಇಮ್ಯುನಿಟಿ ಎಷ್ಟಿದೆ ಅಂದ್ರೆ, ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇಬ್ಬರು ಕಮಿಷನರ್ಸ್ ಕೂಡ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ದಿ ರೆಕಮೆಂಡೇಶನ್ ಗವರ್ಮೆಂಟ್, ದಟ್ ಇಸ್ ಕ್ಯಾಬಿನೆಟ್. ಬಟ್ ಇತ್ತೀಚೆಗೆ ತಾವು ಒಂದು ಅಮೆಂಡ್ಮೆಂಟ್ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿರ್ಬೇಕು, ಅದಕ್ಕೆ ಬೇರೆ ಕಮಿಟಿ ಮಾಡಬೇಕು, ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ ಮಾಡಬೇಕು, ಲೀಡರ್ ಆಫ್ ದಿ ಅಪೋಸಿಷನ್, ಸ್ಪೀಕರ್, ಎಲ್ಲ ಒಂದು ಕಮಿಟಿ. ಅದಿನ್ನೂ ಅಮೆಂಡ್ಮೆಂಟ್ ಆಗಬೇಕು. ಬಟ್ ಸುಪ್ರೀಂ ಕೋರ್ಟ್ ಯಾಕಂದ್ರೆ ಒಂದೇ ದಿವಸದಲ್ಲಿ ರೀಸೆಂಟ್ ಆಗಿ ಒಬ್ರು ಎಲೆಕ್ಷನ್ ಕಮಿಷನ್ 24 hours
ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರಿಗೆ ಯಾವುದೇ ಕ್ವಾಲಿಫಿಕೇಶನ್ ಅದು ಇದು ಏನು ಹೇಳದೇ ಇರೋದ್ರಿಂದ ಈ ಕನ್ಫ್ಯೂಷನ್ 1950 ಕಂಟಿನ್ಯೂಸ್ ಆಗಿ ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಮತ್ತು ಹಿಂದೆ ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ ಅಲ್ಲಿ ಕೂಡ ರೆಕಮೆಂಡ್ ಮಾಡಿದ್ರು ಅವರಿಗೆ ಟರ್ಮ್ ಎಷ್ಟು ಉಳಿದ ಯಾವ ತರ ಆಯ್ಕೆ ಮಾಡೋದು ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ಅದರಲ್ಲಿ ತಿಳಿಸಿದ್ರು. ಅದರಂತೆ ಬಹುತೇಕ ಮುಂದೆ ಅಪಾಯಿಂಟ್ ಎಲೆಕ್ಷನ್ ಕಮಿಷನರ್ಸ್ಗೆ ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾರೆ. ಒಂದು ಸಲ ಅಪಾಯಿಂಟ್ ಆದ್ಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ರು ಕೂಡ ಸೇಮ್ ಪ್ರೆಸಿಡೆಂಟ್ಗೆ ಸೇಮ್ ಕ್ಯಾಬಿನೆಟ್ಗೆ ಆ ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ತೆಗಿಬೇಕಾದ್ರೆ ಪಾರ್ಲಿಮೆಂಟಲ್ಲಿ 2/3 ಮೆಜಾರಿಟಿ ಮಾಡಿ ಆ ರೆಸಲ್ಯೂಷನ್ ಮಾಡಿ, ಅದು ದಟ್ ಟು ಆನ್ ದಿ ಗ್ರೌಂಡ್ಸ್ ಆಫ್ ಮಿಸ್ಕಾಂಡಕ್ಟ್ ಅಂಡ್ ಇನ್ಎಫಿಷಿಯನ್ಸಿ ರೆಸಲ್ಯೂಷನ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಳಿಸಬೇಕು. ದಟ್ ಮೀನ್ಸ್ ದ ವೆರಿ ಸೇಮ್ ಪ್ರೊಸೀಜರ್ ವಿಚ್ ಈಸ್ ಫಾಲೋಡ್ ಫಾರ್ ರಿಮೂವಿಂಗ್ ದಿ ಸುಪ್ರೀಂ ಕೋರ್ಟ್ ಜಡ್ಜ್ ಈಸ್ ಫಾಲೋಡ್ ಇನ್ ರೆಸ್ಪೆಕ್ಟ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್. ಉಳಿದ ಇಬ್ಬರು ಎಲೆಕ್ಷನ್ ಕಮಿಷನರ್ಸ್ಗೆ ಈ ಇಮ್ಯುನಿಟಿ ಇಲ್ಲ. They can be removed on the recommendation of the chief election commissioner. This is the position, constitutional position, as far as the election commission is concerned right now. This is about election commission of India. ಅವ್ರಿಗೆ ಏನು ಮಾಡ್ತಾರೆ, ಎಲೆಕ್ಷನ್ ಹೇಗೆ ಮಾಡ್ತಾರೆ ಅಂತ ನೆಕ್ಸ್ಟ್ ಬರ್ತೀನಿ. ಅದೇ ಥರ ತುಂಬ ಜನಕ್ಕೆ ನಮ್ಮ ಅಧಿಕಾರಿಗಳಿಗೂ ಸೇರಿಕೊಂಡು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ವೇರ್ ಐ ವರ್ಕ್ಡ್ ಎ ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ ಟು ಅಪಾಯಿಂಟ್ ರೀಜನಲ್ ಕಮಿಷನರ್ಸ್, ವಿಚ್ ದೇ ಹ್ಯಾವ್ ನಾಟ್ ಡನ್. ಬಟ್ ಜನರಲಿ ದೇ ಗೆಟ್ ದಿ ವರ್ಕ್ ಡನ್ ಥ್ರೂ ಚೀಫ್ ಎಲೆಕ್ಟ್ರಲ್ ಆಫೀಸರ್ಸ್, CEO ಅಂತ ಕರೀತಾರೆ. ಆ CEO is a serving officer of the rank of a principal secretary. ಅವರು ಎಲೆಕ್ಷನ್ ಕಮಿಷನ್ ಕಂಟ್ರೋಲಲ್ಲಿ ವರ್ಕ್ ಮಾಡ್ತಾರೆ, ಬಟ್ ಈಸ್ ಎ ಗವರ್ಮೆಂಟ್ ಸರ್ವೆಂಟ್, ಬಟ್ ಈಸ್ ಟೋಟಲಿ ಫ್ರೀ ಡ್ಯೂರಿಂಗ್ ಎಲೆಕ್ಷನ್ ಟೈಮ್. ದಟ್ ಈಸ್ ದಿ ಡಿಫರೆನ್ಸ್. ಅವರು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮುಖಾಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ತಮ್ಮ ಡೇ ಟು ಡೇ ಫಂಕ್ಷನಿಂಗ್ ಏನಿದೆ, ಎಲೆಕ್ಟ್ರಲ್ ರೋಲ್ ತಯಾರು ಮಾಡಿಸೋದ್ರ ಬಗ್ಗೆ ಆಗಲಿ, ಎಲೆಕ್ಷನ್ಸ್ ಕಂಡಕ್ಟ್ ಮಾಡಿಸೋ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಆಗಲಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಎನ್ಫೋರ್ಸ್ಮೆಂಟ್ ಮಾಡೋ ಬಗ್ಗೆ ಆಗಲಿ, ಇದೆಲ್ಲನೂ ಅವ್ರ ಮುಖಾಂತರ ಮಾಡಿಸ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದು ಚುನಾವಣೆ ಹೇಗಾಗುತ್ತೆ, ಅದರಲ್ಲಿರುವಂಥ ಲೋಪದೋಷಗಳು ಏನು ಅನ್ನೋದು ಆಮೇಲೆ ಬರುತ್ತೆ. ಇನ್ನೊಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್. This was created under Constitutional Amendment 73 and 74. ನಮ್ಮ ಪ್ರಜಾಪ್ರಭುತ್ವ ಅಂದರೆ ಪಾರ್ಲಿಮೆಂಟು, ಅಸೆಂಬ್ಲಿಗಳು ನಿಂತಿಲ್ಲ ನಮ್ಮ ದೇಶದಲ್ಲಿ. ಪ್ರಜಾಪ್ರಭುತ್ವ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಮಗೆ ಗೊತ್ತಿದೆ, ಸಹಕಾರಿ ಸಂಘಗಳು, ಕ್ಲಬ್ಗಳು, ಎಲ್ಲಿ ನೋಡಿದ್ರು ನಿಮಗೆ ಸ್ವಲ್ಪ ಪಾರದರ್ಶಕತೆ ಇರಬೇಕು ಅಂದರೆ ಚುನಾವಣೆಗಳಿರಬೇಕು, ಗುಪ್ತ ಮತದಾನ ಆಗಬೇಕು ಅನ್ನೋ ಥರ ಎಲ್ಲ ಸಣ್ಣ ಸಣ್ಣ ಸಂಸ್ಥೆಗಳಲ್ಲೂ ಕೂಡ ಪ್ರಜಾಪ್ರಭುತ್ವ ಎಲ್ಲ ಮುನ್ಸಿಪಾಲಿಟಿ ಇರ್ಬೋದು, ಪಂಚಾಯಿತಿ ಇರ್ಬೋದು, ಎಲ್ಲದರಲ್ಲಿರ್ಬೋದು. ಭಾರತ ಸಂವಿಧಾನದ ಈ 73-74 ತಿದ್ದುಪಡಿಗಳಲ್ಲಿ ಈ ಹಿಂದೆ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇತ್ತು, ಪಂಚಾಯಿತಿಗಳು, ಮುನ್ಸಿಪಾಲಿಟೀಸು ಇವತ್ತು ಮಾಡೋಕ್ಕೆ. ಆವಾಗ ಏನಿತ್ತು, ಅದಕ್ಕೆ ಚುನಾವಣೆ ಮಾಡೋದು ಬಿಡೋದು ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಕೈಯಲ್ಲಿರ್ತಾ ಇತ್ತು. ಆದರೆ 1993ರಲ್ಲಿ ತಂದ ಈ ಅಮೆಂಡ್ಮೆಂಟಿಂದ, 73rd 74th ಅಮೆಂಡ್ಮೆಂಟಿಂದ ಗ್ರಾಮ ಪಂಚಾಯಿತಿಗೆ, ಮುನ್ಸಿಪಾಲಿಟಿಗೆ ಮತ್ತು ಜಿಲ್ಲಾ ಮಟ್ಟದ ಎಲೆಕ್ಟೆಡ್ ಬಾಡೀಸ್ ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ತಂದರು. ಅಂದರೆ ಅವಕ್ಕೂ ಕೂಡ ಸಮಯಕ್ಕೆ ಎಲೆಕ್ಷನ್ ಮಾಡಬೇಕು ಅನ್ನೋ ಥರ. ಸೊ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ಲೇ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಟು ಕಂಡಕ್ಟ್ ದೀಸ್ ಎಲೆಕ್ಷನ್ಸ್ ಅಂತ ಮಾಡಿದ್ರು. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಈಸ್ ಆಫ್ ದಿ ರ್ಯಾಂಕ್ ಆಫ್ ಎ ಹೈಕೋರ್ಟ್ ಜಡ್ಜ್, ಈಸ್ ಆಲ್ಸೋ ಅಪಾಯಿಂಟೆಡ್ by the governor on the recommendation of the cabinet, but once appointed, he cannot be removed by the same governor.
ಇಟ್ ಈಸ್ ಅಗೈನ್ ದೋ ಈಸ್ ಅಪಾಯಿಂಟೆಡ್ ಬೈ ದಿ ಗವರ್ನರ್, ಅವ್ರನ್ನ ತೆಗಿಬೇಕಾದ್ರೂ ಪಾರ್ಲಿಮೆಂಟ್ ಅಲ್ಲಿ 2/3 ಮೆಜಾರಿಟಿ ಆಗಿ ಇಂಪೀಚ್ಮೆಂಟ್ ಪ್ರೊಸೆಸ್ ಅಲ್ಲಿ ಐದರ್ ಆನ್ ದಿ ಗ್ರೌಂಡ್ಸ್ ಆಫ್ ಮಿಸ್ಕಾಂಡಕ್ಟ್ ಆರ್ ಇನ್ಕೆಪಾಸಿಟಿ ತೆಗಿಬೇಕಾಗುತ್ತೆ. ದಟ್ ಈಸ್ ದಿ ಕೈಂಡ್ ಆಫ್ ಇಮ್ಯುನಿಟಿ that is provided to the election commissioners, whether it is at state level or national level. ಇನ್ನೊಂದು ಕ್ಲಿಯರ್ ಪ್ರಾವಿಷನ್ ಏನಿದೆ, ಎಲೆಕ್ಷನ್ ಮಾಡೋ ಟೈಮಲ್ಲಿ ನನಗೆ ಯಾವ್ಯಾವ ಸ್ಟಾಫ್ ಬೇಕು ಅಂತ ಕೇಳಿದರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಗವರ್ನರ್ಗೆ ಅಂದರೆ ಗೌರ್ಮೆಂಟ್ಗೆ, ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ಗೆ ಅಂದರೆ ಅಗೈನ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ಗೆ ಕೇಳಿದರೆ ದೇ ಶಾಲ್ ಪ್ರೊವೈಡ್ ಸಚ್ ಸ್ಟಾಫ್ ಟು ದಿ ಕಮಿಷನ್ ಅಂತ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ. ಇಲ್ಲಿ ಇಮ್ಯಾಜಿನ್ ಮಾಡಿ, ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ನಮ್ಮ ಸಂವಿಧಾನದ ನಿರ್ಮಾಪಕರು ಎಷ್ಟೊಂದು ಶಕ್ತಿಯನ್ನು ಒಂದು ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದಾರೆ ಅಂತ. ತಮಗೆಲ್ಲ ಗೊತ್ತಿದೆ, ಒಬ್ಬ ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಬಟ್ ಈಸ್ ಇನ್ ಆಫೀಸ್ ಅಟ್ ದಿ ಪ್ಲೆಷರ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬೆಳಗ್ಗೆ ಫೋನ್ ಮಾಡಿ ನೀನು ಮಧ್ಯಾಹ್ನ ರಾಜೀನಾಮೆ ಕೊಡು ಅಂದರೆ he has to go home. But whereas an election commissioner, whether election commission of India or illi state election commissioner, unless one follows the procedure laid down, that is impeachment procedure, they cannot be removed. Recent ಆಗಿ ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಇದ್ದ ಎಲೆಕ್ಷನ್ ಕಮಿಷನರ್ಗೂ ಆ ರಾಜ್ಯದ ಸರ್ಕಾರಕ್ಕೂ ವ್ಯವಸ್ಥೆ ಸರಿಯಾಗಲಿಲ್ಲ, ಅವ್ರು ಹೇಳ್ದಂಗೆ ಚುನಾವಣೆಗಳು ಮುಂದಕ್ಕಾಗಲಿಲ್ಲ ಅಂತೇಳಿ ಆ ಎಲೆಕ್ಷನ್ ಕಮಿಷನರನ್ನು ತೆಗೆದು ಒಬ್ಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜನ್ನು ಎಲೆಕ್ಷನ್ ಕಮಿಷನರ್ ಮಾಡಿದರು. ರೀಸೆಂಟಾಗಿ ಒಂದು ವರ್ಷದ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಅವರು ಸುಪ್ರೀಂ ಕೋರ್ಟ್ ತನಕ ಹೋದರು. ಸುಪ್ರೀಂ ಕೋರ್ಟ್ ಸೆಟ್ ಆ್ಯಕ್ಟ್ ಅಮೆಂಡ್ ಮಾಡಿದ್ರು, 5 ವರ್ಷದ ಟರ್ಮ್ 3 ವರ್ಷ ಅಂತಲೂ ಮಾಡಿದರು. ಬಟ್ ಸುಪ್ರೀಂ ಕೋರ್ಟ್ ಸೆಟ್ ಅವ್ರು ಅಪಾಯಿಂಟ್ ಆದಾಗ 5 ವರ್ಷ ಅಂತಿತ್ತು, ಯು ಹ್ಯಾವ್ ನೋ ಪವರ್ ಟು ರಿಮೂವ್ ಹಿಮ್ ಅಂತೇಳಿ ದೇ ರೀಇನ್ಸ್ಟೇಟೆಡ್. ಸೊ ದಿಸ್ ಈಸ್ ದಿ ಪವರ್ ಗಿವನ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಎಲೆಕ್ಷನ್ ಕಮಿಷನ್ಗೆ ಎಷ್ಟು ಅಧಿಕಾರ ಇದ್ದರೆ ಚುನಾವಣೆಗಳು ಫ್ರೀ ಆ್ಯಂಡ್ ಫೇರ್ ಇರ್ತವೆ ಅಂತ. ಬಟ್ ನಮ್ಮಲ್ಲಿ ಕೂಗು ದಿನಾಲೂ ಕೇಳ್ತಾ ಇದ್ದೀವಿ, ಇಷ್ಟೊಂದು ಪವರ್ಸ್ ಕೊಟ್ಟಿದ್ರು ಕೂಡ ಎಲ್ಲೋ ಎಲೆಕ್ಷನ್ ಕಮಿಷನರ್ಸ್, ವೆದರ್ ಇಟ್ ಈಸ್ ಅಟ್ ಇಂಡಿಯಾ ನ್ಯಾಷನಲ್ ಲೆವೆಲ್ ಆರ್ ಸ್ಟೇಟ್ ಲೆವೆಲ್, ದೇ ಈಲ್ಡ್ ಟು ದಿ ಇನ್ಕಂಬೆಂಟ್ ಗವರ್ಮೆಂಟ್ ಅನ್ನೋ ಕೂಗು ಕೇಳಿ ಬರ್ತಾನೆ ಇರುತ್ತೆ. ಮೆನಿ ಎ ಟೈಮ್ಸ್ ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್ಸ್ ಹೂ ಹೋಲ್ಡ್ ದಟ್ ಆಫೀಸ್. ಅವರು ಈಲ್ಡ್ ಆದರೆ, ತಕಂಬಾದರೆ, it becomes a constitutional impropriety, no doubt, but ಒಂದೊಂದು ಸಲ ಆಗುತ್ತೆ, ಯಾವುದೋ ಸಣ್ಣ ಪುಟ್ಟದು ಒಂದು ಡೇಟ್ ಚೇಂಜ್ ಮಾಡಿ ಅದು ಚೇಂಜ್ ಮಾಡಿ ಇಂಥವು ಆಗುವ ಸಾಧ್ಯತೆಗಳಿದೆ, ಅಥವಾ ಅದು ಆಗ್ತಾ ಇದೆ ಅನ್ನುವ ಅನುಮಾನ ಪಡ್ತಕ್ಕಂತಹ ಪರಿಸ್ಥಿತಿಗಳು ಬಂದು ಹೋಗಿದೆ. ನೆಕ್ಸ್ಟ್ ಒನ್ ಈಸ್ ಎಲೆಕ್ಷನ್ಸ್. ಎಲೆಕ್ಷನ್ ಕಮಿಷನ್ಸ್ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಂಡ ಮೇಲೆ ಎಲೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ತಮ್ಗೆ ಗೊತ್ತಿದೆ, 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್, ವೆದರ್ ಇಟ್ ಈಸ್ ಪಾರ್ಲಿಮೆಂಟ್ ಆರ್ ಅಸೆಂಬ್ಲಿ. ಟರ್ಮ್ ಮುಗಿಯೋಕ್ಕೆ ಮೊದಲೇ ಎಲೆಕ್ಷನ್ ಮಾಡಿ, ಅಥವಾ ಎಲೆಕ್ಷನ್ ಟರ್ಮ್ ಮುಗಿದ ಮೇಲೆ ಪ್ರೆಸಿಡೆಂಟ್ ರೂಲ್ ಏನಾದರೂ ಇಂಪೋಸ್ ಮಾಡಿದರೆ 6 ತಿಂಗಳ ಒಳಗೆ ಆ ಎಲೆಕ್ಷನ್ ಮಾಡಬೇಕು. ಅದು ಸ್ಟೇಟ್ ಗೌರ್ಮೆಂಟ್ಸ್ಗೆ. ದೇರ್ ಇಸ್ ನೋ ಪ್ರಾವಿಷನ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಟು ಹ್ಯಾವ್ ಎ ಪ್ರೆಸಿಡೆಂಟ್ ರೂಲ್. ಇಟ್ ಈಸ್ ಓನ್ಲಿ ಫಾರ್ ಸ್ಟೇಟ್ ಗೌರ್ಮೆಂಟ್ಸ್. ಸೊ ಆ ಸಕಾಲದಲ್ಲಿ ಚುನಾವಣೆ ಮಾಡ್ತಕ್ಕಂಥದ್ದು ಸಂಪೂರ್ಣ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ಗೆ. ಫಸ್ಟ್ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ರೆಸ್ಪೆಕ್ಟಿವ್ ಸ್ಟೇಟ್ ಎಲೆಕ್ಟ್ರಲ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಒಂದು ಎಲೆಕ್ಷನ್ ನೋಟಿಫಿಕೇಶನ್ ಆದ ಡೇಟಿಂದ, ಈಗ ಕರ್ನಾಟಕದಲ್ಲಿ ಆಗಿದೆ ಎಲೆಕ್ಷನ್ ನೋಟಿಫಿಕೇಶನ್, ದಿ ಎಂಟೈರ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಈಸ್ ಸಪೋಸ್ ಟು ಬಿ ಆನ್ ದಿ ಡೆಪ್ಯುಟೇಷನ್ ಟು ದಿ ಎಲೆಕ್ಷನ್ ಕಮಿಷನ್. ಅಂದರೆ ಚೀಫ್ ಮಿನಿಸ್ಟರ್ ಕೂಡ ಈ ಸಮಯದಲ್ಲಿ ಒಬ್ಬ ವಿಲೇಜ್ ಅಕೌಂಟೆಂಟನ್ನು ಕೂಡ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಇನ್ನು ಯಾರನ್ನೂ ಟ್ರಾನ್ಸ್ಫರ್ ಮಾಡ್ತಾರೆ. ಎಂಟೈರ್ ಅಡ್ಮಿನಿಸ್ಟ್ರೇಷನ್ ರನ್ಸ್ ಆನ್ ದಿ ಡೈರೆಕ್ಷನ್ಸ್ ಆಫ್ ದಿ ಎಲೆಕ್ಷನ್ ಕಮಿಷನ್. ಸೊ ದೇ ಆರ್ ಆನ್ ಡೆಪ್ಯುಟೇಷನ್, ಆಲ್ ಎಂಪ್ಲಾಯೀಸ್ ಆರ್ ಆನ್ ಡೆಪ್ಯುಟೇಷನ್ ಟು ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದು ನಮಗೆಲ್ಲ ಉಳಿದ ಪ್ರೊಸೀಜರ್ಸ್ ಗೊತ್ತೇ ಇದೆ. ನಾಮಿನೇಷನ್ ಫೈಲ್ ಮಾಡ್ತಾರೆ, ಬೇರೆ ಬೇರೆ ಪಕ್ಷದಿಂದ ಕ್ಯಾಂಡಿಡೇಟ್ಸನ್ನು ಅವ್ರು ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಸ್ಕ್ರೂಟಿನಿ ಇರುತ್ತೆ. ಸ್ಕ್ರೂಟಿನಿ ಆದಮೇಲೆ
ವಿತ್ಡ್ರಾಲ್ ಟೈಮ್ ಇರುತ್ತೆ, ಫೈನಲ್ ನೋಟಿಫಿಕೇಶನ್ ಬರುತ್ತೆ, ಆಮೇಲೆ ಕ್ಯಾಂಪೇನಿಂಗ್ ಟೈಮ್ ಬರುತ್ತೆ. ಅದಕ್ಕೆ ಸ್ಟಾರ್ ಕ್ಯಾಂಪೇನಿಂಗ್ ಮಾಡೋಕ್ಕೆ ಅವ್ರನ್ನ ಕೆಲವರು ಪಕ್ಷದಿಂದ ನಾಮಿನೇಟ್ ಮಾಡ್ತಾರೆ. ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಎಷ್ಟು ಇರಬೇಕು ಅನ್ನೋದನ್ನು ನಿಗದಿ ಮಾಡಿರುತ್ತೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಅದನ್ನು ಫಾಲೋ ಮಾಡೋದಕ್ಕೆ ಮೊದಲೇ ರಾಜಕೀಯ ಪಕ್ಷಗಳನ್ನೆಲ್ಲ ಕರೆದು ಅವರಿಗೆ ಬ್ರೀಫ್ ಮಾಡಿರ್ತಾರೆ. ದಿಸ್ ಇಸ್ ದಿ ರೆಗ್ಯುಲರ್ ಪ್ರೊಸೀಜರ್. ಎಲ್ಲರಿಗಿಂತ ನಮ್ಮ ಜನರಿಗೆ ಜಾಸ್ತಿ ಗೊತ್ತು ಎಲೆಕ್ಷನ್ ಅಂದರೆ ಏನು, ಎಲೆಕ್ಷನ್ ಪ್ರೊಸೀಜರ್ ಏನು. ಬಟ್ ನಾನು ಯಾವಾಗಲೂ ಒಂದು ಕರಿತಾ ಇರ್ತೀನಿ, ನಾನು ಆಗಲೇ ಹೇಳಿದೆ, ಡೆಮಾಕ್ರಸಿ, there is no foolproof kind of a democracy. There are only 23 democracies which are considered to be top variety, that too in small countries. ಉಳಿದಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಫ್ರಾಡ್, ಎಲ್ಲೋ ಮಿಸ್ಟೇಕ್ ಇದೆ. ನಮಗೆ ಫುಲ್ ಫ್ರೀಡಮ್. ಇನ್ ಒನ್ ಸೆಂಟೆನ್ಸ್, ಡೆಮಾಕ್ರಸಿ ಅಂದರೆ ಡೆಫಿನೇಷನ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ, ದಟ್ ಈಸ್ ವಾಟ್ ಪೀಪಲ್ ಸೇ. ವಾಟ್ ಈಸ್ ಡೆಮಾಕ್ರಸಿ ಅಂದರೆ ರೂಲ್ ಆಫ್ ಲಾ ಅಂತ. ಅಂಡ್ ಮೆನಿ ಟೈಮ್ಸ್ ವಿ ಸೇ, ಟೆಲ್ ಮಿ ದಿ ನೇಮ್ ಆಫ್ ದಿ ಫೆಲೋ, ಐ ವಿಲ್ ಟೆಲ್ ದಿ ರೂಲ್. Different people will have different rules. That is how certain democracies work. At least certain times they work like that. ಯಾವಾಗಲೂ ಅಲ್ಲದೆ ಇದ್ರು, ಕೆಲವರು ಇದ್ದಾಗ ಕೆಲವು ಆ ಥರ ನಡೀತದೆ. ಈ ಚುನಾವಣೆಗಳು ನಮ್ಮ ದೇಶದ ಮಟ್ಟಿಗೆ ಯಾವ ಥರ ನಡೀತಾ ಇದೆ ನಾನು ಹೇಳಿದೆ. ದೇರ್ ಕ್ಯಾನ್ ಬಿ ಟೂ ಕೈಂಡ್ಸ್ ಆಫ್ ಡೆಮಾಕ್ರಸಿ. ಒಂದು ಡೈರೆಕ್ಟ್ ಡೆಮಾಕ್ರಸಿ, ಅದು ನಿಮ್ಗೆ ಗೊತ್ತಿದೆ. ಯೂನಿಟರಿ ಸ್ಟೇಟ್ ಅಂತ ಇರುತ್ತೆ, ಫೆಡರಲ್ ಸ್ಟೇಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ UK ಇಸ್ ಎ ಯೂನಿಟರಿ ಸ್ಟೇಟ್. ಅದು UKಗೆ ಕೂಡ ಡೆಮಾಕ್ರಸಿ ತುಂಬ ನಿಮ್ಮ ಮ್ಯಾಗ್ನಾ ಕಾರ್ಟಾ ಟೈಮಿಂದ ಟ್ರೇಸ್ ಮಾಡ್ಬೋದು. ಅಲ್ಲಿ ಸಮ್ಟೈಮ್ಸ್ ದೇ ಸೇ ಇಟ್ ಈಸ್ ಮದರ್ ಆಫ್ ಡೆಮಾಕ್ರಸಿ, ಆಲ್ ದಟ್ ದೇ ಸೇ. ಅಲ್ಲಿದೆ ರೆಸ್ಪೆಕ್ಟ್ ಇಂಡಿವಿಜುವಲ್ ರೈಟ್, ದಿಸ್ ದಾಟ್ ಅಂತ. ಬಟ್ ಒಂದು ವಿಷಯ ನಾವು ತಿಳ್ಕೊಳ್ಬೇಕಾಗಿರೋದು ಇಲ್ಲಿ ಇಂಪಾರ್ಟೆಂಟ್ ಅಂದರೆ, ಈ ಚುನಾವಣೆಗಳಿಗೂ ಮತದಾನದ ಹಕ್ಕು ಇದ್ದರೆ ಮಾತ್ರ ಆಗ್ತದೆ. ನಾವು ಸಂವಿಧಾನನ ಅಡಾಪ್ಟ್ ಮಾಡಿಕೊಂಡು ಫಸ್ಟ್ ಜನರಲ್ ಎಲೆಕ್ಷನ್ 1952 ಮಾಡೋ ಹೊತ್ತಿಗೆ we had universal adult suffrage. To start with, it was 21 years. Then 1989 we amended and we reduced it to 18 years. Illi universal suffrage 1950 indane bantu. 1893 alli for the first time New Zealand went for voting rights for women. 1893. Believe me, US ಅಲ್ಲಿ black women got voting rights only in 1965. UK ಅಲ್ಲಿ they got sometime in 1940. So ಈ voting rights ಕೂಡ ಎಲ್ಲರಿಗೂ ಕೊಡ್ತಿರ್ಲಿಲ್ಲ. Only men had voting rights. Only to start with, only people who had some properties had voting rights. Universal suffrage, one man one vote, ಈ ಕಾನ್ಸೆಪ್ಟ್ ಇಂದ ನಾವು ಇಂಡಿಪೆಂಡೆನ್ಸ್ ಬರ್ತಲ್ಲೇ ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಳ್ತಲ್ಲೇ ಬಂದ್ಬಿಟ್ಟು. ಆಗಲೇ ನಾನು ಹೇಳಿದೆ, ಡೆಮಾಕ್ರಸಿದು ಫಂಡಮೆಂಟಲ್ ಡಿಫೆಕ್ಟ್ ಏನಂದರೆ, ಇನ್ ಎ ಮಲ್ಟಿ ಪಾರ್ಟಿ ಸಿಸ್ಟಮ್, ಇಫ್ ಯು ಹ್ಯಾವ್ ನಾಟ್ ಸ್ಕೋರ್ಡ್ ಆರ್ ಸೆಕ್ಯೂರ್ಡ್ ಅಡಿಕ್ವೇಟ್ ನಂಬರ್ ಆಫ್ ವೋಟ್ಸ್ ಆಲ್ಸೋ, ಯು ಕ್ಯಾನ್ ಬಿ ಎ ರೆಪ್ರೆಸೆಂಟೇಟಿವ್. ಬಿಕಾಸ್ ನೀವು ಅಲ್ಲಿ ಹೈಯೆಸ್ಟ್ ವೋಟ್ಸ್ ಯಾರಿಗೆ ಬರುತ್ತೆ ಅವರು ಗೆದ್ದು ಬಿಡ್ತಾರೆ. ಬಟ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಬಿಕಾಸ್ ಮೇ ಬಿ UK or US, two major parties fight and then party becomes more important than the candidate. ನಾನು ಫಂಡಮೆಂಟಲ್ ಡಿಫೆಕ್ಟ್ ಇನ್ Indian electoral system and Indian elections baruvaga, the first thing I would say is, here candidates become more important than the political parties. This is practical part of the working of democracy. ತಮ್ಗೆ ಗೊತ್ತಿದೆ, ಯಾವುದೋ ಪಕ್ಷದಲ್ಲಿ ಒಬ್ಬರಿಗೆ ಕೊಡಲಿಲ್ಲ, ಇಮ್ಮಿಡಿಯೇಟ್ಲಿ ದೇ ಶಿಫ್ಟ್ ಟು ದಿ ಅದರ್ ಪಾರ್ಟಿ. ಅಥವಾ ಏನೋ ಆಗಿದೆ, ಬಿಕಾಸ್ ಕ್ಯಾಂಡಿಡೇಟ್ಸ್ ವಿಲ್ ದಟ್ ಕೈಂಡ್ ಆಫ್ ಇನ್ಫ್ಲೂಯೆನ್ಸ್ ದ್ಯಾನ್ ದಿ ಪೊಲಿಟಿಕಲ್ ಪಾರ್ಟಿ ಇಟ್ ಸೆಲ್ಫ್. ಅವರು ಯಾವ ಪಾರ್ಟಿಗೆ ಹೋದ್ರು ಗೆಲ್ಲೋಷ್ಟು ಒಂದು ಇದನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಬಿಕಾಸ್ ಆಫ್ ಕಂಟಿನ್ಯೂಟಿ ಇನ್ ಆಫೀಸ್, 15 years 20 years ಒಬ್ಬೊಬ್ಬರು ಇರೋದ್ರಿಂದ. ಬಟ್ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಹ್ಯಾವ್ ನಾಟ್ ಥಾಟ್ ಆಫ್ ಫೈಂಡಿಂಗ್ ಸಮ್ ಸೊಲ್ಯೂಷನ್. ಪ್ರಾಬಲಿ ಇಟ್ ಈಸ್ ಕನ್ವೀನಿಯಂಟ್ ಫಾರ್ ದೆಮ್. ಫಾರ್ ಎಕ್ಸಾಂಪಲ್ US ಅಲ್ಲಿ no president can be there for more than 2 terms. We haven't thought of so far. We haven't thought of. ಇಲ್ಲಿ ಎಷ್ಟು ವರ್ಷ ಆದರೂ ಇರ್ಬೋದು, ಅವರು ವಾಲಂಟರಿ ಆಗಿ ರಿಟೈರ್ಮೆಂಟ್ ಘೋಷಣೆ ಮಾಡಬೇಕಂತೆ. ಅದರಲ್ಲೂ ಏನೋ ಹೇಳ್ತಾರೆ, ಎಲೆಕ್ಟ್ರಲ್ ಪಾಲಿಟಿಕ್ಸಿಂದ ರಿಟೈರ್ ಆಗ್ತೀನಿ ಅಂತ ಹೇಳ್ತಾರೆ, ಬಟ್ ರಾಜಕೀಯದಿಂದ ನಿವೃತ್ತಿ ಅಲ್ಲ ಅಂತ ಹೇಳ್ತಾರೆ. ಅದು ನಮ್ಗೆ ಗೊತ್ತಿಲ್ಲ. ದಿಸ್ ಇಸ್ ದಿ ಫಸ್ಟ್ ಡಿಫೆಕ್ಟ್ ಆಫ್ ಎಲೆಕ್ಷನ್ ಸಿಸ್ಟಮ್ ಇನ್ ಇಂಡಿಯಾ. ಬಿಕಾಸ್ ಐ ಆಲ್ವೇಸ್ ಕಾಲ್ ದಿಸ್ ಇಂಡಿಯನ್ ಮಾಡೆಲ್ ಆಫ್ ಡೆಮಾಕ್ರಸಿ ಅಂತ. Because each country adopts a different model of democracy. Though democracy ಅಂದರೆ
ಲಿಬರ್ಟಿ ಇರಬೇಕು, ಹಕ್ಕಿರಬೇಕು, ಮೀಡಿಯಾ ಫ್ರೀಡಮ್ ಇರಬೇಕು. ದೇರ್ ಆರ್ ಸೆವರಲ್ ಐಡಿಯಲ್ಸ್ linked with democratic system. Firstly I said rule of law ಅಂತ. ಆದರೆ ಇಲ್ಲಿ there are several exceptions, not one, two. The first thing is, first election in the 1950 election in the caste has been a major factor in Indian elections. Caste community had been a major contributing factor. ಅದಕ್ಕಿಂತ ಎಲೆಕ್ಷನ್ ಕಮಿಷನ್ಗೆ ಇನ್ನೂ ಒಂದು ವರ್ಕ್ ಲಿಂಕ್ ಆಗಿದೆ. ಆಫ್ ಕೋರ್ಸ್ ಇಂಡಿಪೆಂಡೆಂಟ್ ಕಮಿಷನ್ ಡಿಸೈಡ್ಸ್ ಇಟ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೋಆರ್ಡಿನೇಟ್ಸ್ ಇಟ್. ಇಟ್ ಈಸ್ ಡಿಲಿಮಿಟೇಷನ್ ಆಫ್ ಬೋತ್ ಅಸೆಂಬ್ಲೀಸ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಂಡ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ. ತಮಗೆಲ್ಲ ಗೊತ್ತಿದೆ ಈ ಡಿಲಿಮಿಟೇಷನ್ ಆಗುವಾಗ ಏನೇನಾಗುತ್ತೆ ಅಂತ. ದೇರ್ ಆರ್ ಫ್ಯೂ ಲೀಡರ್ಸ್ ರೆಪ್ರೆಸೆಂಟಿಂಗ್ ಸರ್ಟನ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ಆನ್ ದಿ ಕಮಿಟಿ. ಅವರು ಅವರವರ ಜಾತಿ ಇರೋ ಏರಿಯಾನ ಈ ಕಡೆ ತಳ್ತಾರೆ, ಇವರವ್ರ ಜಾತಿ ಇರೋ, ನಾನು ಬೇಕಾದರೆ ವಿತ್ ಎಕ್ಸಾಂಪಲ್ಸ್ ಕರ್ನಾಟಕದ್ದೇ ಹೇಳ್ಬಂದೆ. ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಯಾವ ತಾಲೂಕನ್ನು ಯಾವ ಕಡೆ ಎಳೆದಿದ್ದಾರೆ, ಯಾವ ಹೋಬಳಿನ ಯಾವ ಕಡೆ ತಳ್ಳಿದ್ದಾರೆ, ವಿತ್ ಎಕ್ಸಾಂಪಲ್ಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಹೇಳ್ಬಲ್ಲೆ. ದಿಸ್ ಈಸ್ ಆಲ್ ದಿ ಪ್ಲ್ಯಾನ್ ವಿಚ್ ಈಸ್ ಡಿಸೈಡೆಡ್ ಇನ್ ಅಡ್ವಾನ್ಸ್. ಯಾರು ಗೆಲ್ಲಬೇಕು, ಯಾವ ಕಾನ್ಸ್ಟಿಟ್ಯೂನ್ಸಿಯಿಂದ ಯಾವ ಕಮ್ಯುನಿಟಿ ಗೆಲ್ಲಬೇಕು ಅಂತ. ಈ ಡಿಲಿಮಿಟೇಷನ್ ಲಾಸ್ಟ್ ಡಿಲಿಮಿಟೇಷನ್ 2004 ಅಲ್ಲ ಏನಾಯಿತು, ಒನ್ಸ್ ಇನ್ 25 years it happens. ಸೊ ಡಿಲಿಮಿಟೇಷನ್ ಇಂದಾನೇ ಇನ್ಫ್ಲೂಯೆನ್ಸ್ ಆಫ್ ಕಾಸ್ಟ್ ವರ್ಕ್ಸ್ ಇನ್ ಇಂಡಿಯನ್ ಎಲೆಕ್ಷನ್ಸ್. ದಿಸ್ ಈಸ್ ಒನ್ ಥಿಂಗ್, ಕಾಸ್ಟ್ ಕಮ್ಯುನಿಟಿ. ಆಮೇಲೆ ಒನ್ಸ್ ಯು ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಆಸ್ ಎ ಲೆಜಿಸ್ಲೇಟರ್, ಆಸ್ ಎ ಪಾರ್ಲಿಮೆಂಟೇರಿಯನ್ ಆರ್ ಆಸ್ ಎ ಮಿನಿಸ್ಟರ್, you build so much of revenue and influence. You also develop so much of influence. ನಿಮಗೆ ಎಲ್ಲರೂ ಬಂದು ನೀವೇ ಆಗಬೇಕು ಮತ್ತೆ ಆಗಬೇಕು. ಅದಾಯಿತು, ನೀವು ಆಯಿತು, ನಿಮಗೆ ವಯಸ್ಸಾಯಿತು. ನಿಮ್ಗೆ ವಯಸ್ಸಾದ್ಮೇಲೆ ಇನ್ಯಾರಿದ್ದಾರೆ, ನಿಮ್ಮ ಮಗನೇ ಇರಬೇಕು. ದೇರ್ ಆರ್ ಪೀಪಲ್ ಹೂ ಹ್ಯಾವ್ ವರ್ಕ್ಡ್ ಫಾರ್ ದೆಮ್ ಫಾರ್ ಡಿಕೇಡ್ಸ್, ಬಟ್ ಫೈನಲಿ ದ ಸಕ್ಸೆಸರ್ ಇಸ್ ಹಿಸ್ ಓನ್ ಸನ್. ದಿಸ್ ಇಸ್ ದೇರ್ ಇನ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ. ಕೆಲವೇ ಪಾರ್ಟಿಗಳನ್ನ ಬೈತಿರ್ತಾರೆ, ಬಟ್ ಎಲ್ಲ ಪಾರ್ಟಿಗಳಲ್ಲೂ ಇದೆ. ಆ್ಯಂಡ್ ಯು ಆಲ್ ನೋ ದಿ ಎಕ್ಸಾಂಪಲ್ಸ್. ಯಾವ ಪಾರ್ಟಿಲಿ ಯಾರ್ಯಾರಿದ್ದಾರೆ, ಅವ್ರ ಮಕ್ಳು ಯಾರಿದ್ದಾರೆ, ಅವ್ರ ಮೊಮ್ಮಕ್ಳು ಯಾರಿದ್ದಾರೆ, ಇನ್ಯಾರಿದ್ದಾರೆ. Unfortunately, I hope only Vishwakarma community people are here in this group. I would say, I don't hesitate to say rather, ಕೆಲವು ಕಮ್ಯುನಿಟೀಸ್ ನಮಗಿಂತ 1-2 ಲಕ್ಷ ಪಾಪ್ಯುಲೇಷನ್ ಜಾಸ್ತಿ ಇರೋ ಕಮ್ಯುನಿಟೀಸು ಇವತ್ತು ಕರ್ನಾಟಕದಲ್ಲಿ 5, 6, 7 MLAಗಳಿದ್ದಾರೆ, 3 MP ಗಳಿದ್ದಾರೆ. ನಮ್ಮ ಕಮ್ಯುನಿಟಿಗೆ ಒಂದು ಟಿಕೆಟ್ ಕೊಡಬೇಕು ಅಂದರೂ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಫಸ್ಟು ನಿಮಗೆ ಓಟ್ ಎಷ್ಟಿದೆ ಅಂತ ಕೇಳ್ತಾರೆ. ಓಟ್ಗಳು ಜಾಸ್ತಿ ಇಲ್ಲ ಅಂದರೆ ದುಡ್ಡಿದೆಯಾ ಅಂತ ಕೇಳ್ತಾರೆ. ದುಡ್ಡಿದೆ ಅಂತ ಕೂಡ ಹೇಳಿದರೆ ಇನ್ನೇನೋ ಒಂದು ಸಬೂಬು ಹೇಳಿ ಟಿಕೆಟ್ ಕೊಡೋದನ್ನು ಬೇರೆ ಮತ್ತೆ ಒಂದು ದೊಡ್ಡ ಜಾತಿಗೋ ಪಂಗಡಕ್ಕೋ ಕೊಡ್ತಾರೆ. ದಿಸ್ ಈಸ್ ದಿ ಸಿಸ್ಟಮ್. ದಿಸ್ ಈಸ್ ಬೀಯಿಂಗ್ ಫಾಲೋಡ್ ಬೈ ಮೋಸ್ಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಎವರ್ ಸಿನ್ಸ್ ವಿ ಗಾಟ್ ಇಂಡಿಪೆಂಡೆನ್ಸ್. ನನಗೆ ವೈಯಕ್ತಿಕವಾಗಿ ತುಂಬ ನೋವಿದೆ. ನಾವು 75 ವರ್ಷದಲ್ಲಿ ಒಂದೇ ಸಲ ಒಬ್ಬರಿಗೆ ಟಿಕೆಟ್ ಕೊಟ್ಟರು. ಈ ಸಲ ಪಾಪ ಒಬ್ಬರು ಬರುತ್ತೆ ಅಂತ ಇದ್ದರು, ಅವ್ರಿಗೂ ಡಿನೈ ಮಾಡಿದರು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ. ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಅವರು ಓಕೆ, ಅವ್ರಿಗೆ ಕನ್ವೀನಿಯೆಂಟ್ ಆಗಿತ್ತು, ಅವ್ರು ಕೊಡ್ತೀವಿ, ಇಟ್ಸ್ ಓಕೆ. ಬಟ್ ಇಲ್ಲಿ ಕಾಸ್ಟ್ ರಿಡನ್ ಅಂತ ಯಾಕೆ ಹೇಳಿದೆ ಅಂದರೆ, ಕರ್ನಾಟಕದಲ್ಲಿ ಇರುವಂಥ 100 ಜಾತಿ ಸಮುದಾಯಗಳ ಪೈಕಿ ನೀವು ಒಟ್ಟಾರೆ ಚುನಾಯಿತರಾಗತಕ್ಕಂತಹ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಪಾರ್ಲಿಮೆಂಟ್ಗೆ ಚುನಾಯಿತರಾಗಂಥವರ ಜಾತಿಗಳ ಲೆಕ್ಕ ಹಾಕಿದಾಗ ನಮಗೆ ಸ್ವತಂತ್ರ ಬಂದಾಗಿಂದ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದಾಗಿಂದ ಬಹುಶಃ 10-12 ಜಾತಿಗಳಿಗೆ ಈ ಪ್ರಾತಿನಿಧ್ಯ ಸೀಮಿತವಾಗಿದೆ. ಉಳಿದವರಿಗೆ ಸಣ್ಣ ಪುಟ್ಟ ಜಾತಿಗಳು ಅಂತ ಏನು ಹೇಳ್ತೀವಿ, ಅವರಿಗೆ ಒಂದು ಕಡೆ ಸಂಖ್ಯಾಬಲವಿಲ್ಲ, ಇನ್ನೊಂದು ಕಡೆ ಸಂಪನ್ಮೂಲಗಳಿಲ್ಲ. ಇವೆರಡೂ ಇಲ್ಲದೆ ಇರೋರು ಮೂಕ ಪ್ರೇಕ್ಷಕರಾಗಿ ಇವರನ್ನು ನೋಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇದೆ. ನನ್ನ ದೃಷ್ಟಿಯಲ್ಲಿ ಇನ್ನು 500 ವರ್ಷ ಇದೇ ಪ್ರಜಾಪ್ರಭುತ್ವ ಮುಂದುವರೆದ್ರೂ ಕೂಡ ಇವೆರಡೂ ನಮಗೆ ಬರೋದಿಲ್ಲ. ಜನಸಂಖ್ಯಾ ಬಲನೂ ಬರಲ್ಲ, ಸಂಪನ್ಮೂಲಗಳು ಹೆಚ್ಚಿಗೆ ಮಾಡ್ತಕ್ಕ ನಮಗೆ ಬರ್ಬೋದು, ಅಷ್ಟೊತ್ತಿಗೆ ಅವ್ರಿಗೆ ಇನ್ನೂ ಜಾಸ್ತಿ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ಅನ್ಲೆಸ್ ದೇರ್ ಈಸ್ ಅನ್ ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್, ಗ್ರೂಪಿಂಗ್, ಇಲ್ಲೇನು ರಿಸರ್ವೇಷನ್ ಬೇರೆದಕ್ಕೆ ಜಾಬ್ಸ್ಗೆ, ಗೌರ್ಮೆಂಟ್ ಜಾಬ್ಸ್ಗೆ ಎಲ್ಲ ಕೊಡ್ತಾರೆ, ಅದರ ಪ್ರಕಾರನೇ ಇಲ್ಲಿ ಕೂಡ ಗ್ರೂಪಿಂಗ್ ಮಾಡಿ, ಫಸ್ಟ್ ವಿಮೆನ್ ಡಿಸರ್ವ್ ಬೆಟರ್ ರೆಪ್ರೆಸೆಂಟೇಷನ್,
50% ಆಫ್ ದಿ ಪಾಪ್ಯುಲೇಷನ್. ದೇರ್ ಇಸ್ ನೋ, ಅವರು ಭಾರಿ ಧಾರಾಳವಾಗಿ ಮುನ್ಸಿಪಾಲಿಟಿಯಲ್ಲಿ, ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ ವಿಮೆನ್ಗೆ ಇರಬೇಕು 50% ಅಂತ ಮಾಡಿದವರು ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ರಿಸರ್ವೇಷನ್ ಕೊಡೋದಕ್ಕೆ ಎಲ್ಲ ಪಕ್ಷಗಳವರು ಯೋಚನೆ ಮಾಡಿಕೊಂಡೇ ಇದ್ದಾರೆ 25 ವರ್ಷದಿಂದ. ದ ಫಸ್ಟ್ ರಿಸರ್ವೇಷನ್ ಶುಡ್ ಗೋ ಫಾರ್ ವಿಮೆನ್. ಇಟ್ಸ್ ನಾಟ್ 50%, ವಾಟ್ ಎವರ್ ಇಸ್ ದಿ ಪರ್ಸೆಂಟೇಜ್ ದೇ ಥಿಂಕ್. ಒಂದು ನೆಕ್ಸ್ಟ್ ಒನ್, ಎ ಸಪರೇಟ್ ಗ್ರೂಪ್ ಫಾರ್ ಮೋಸ್ಟ್ ಬ್ಯಾಕ್ವರ್ಡ್, ಅನ್ರೆಪ್ರೆಸೆಂಟೆಡ್. ಈ ಗ್ರೂಪ್ಗೆ ಸಪರೇಟ್ ಆಗಿ ಒಂದು ಕೆಲವು ಕಾನ್ಸ್ಟಿಟ್ಯೂಯೆನ್ಸೀಸ್ ಅನ್ನು ಒಂದೊಂದು ಡಿಲಿಮಿಟೇಷನ್ ಪೀರಿಯಡ್ ಅಲ್ಲಿ ದೇ ಹ್ಯಾವ್ ಟು ಐಡೆಂಟಿಫೈ. ದೆನ್ ಓನ್ಲಿ ಡೆಮಾಕ್ರಸಿ ಅಥವಾ ಡೆಮಾಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್ ಇನ್ ದಿಸ್ ಕಂಟ್ರಿ ಗೆಟ್ಸ್ ಎ ಬೆಟರ್ ಮೀನಿಂಗ್. ಎಲ್ಲರಿಗೂ ರೆಪ್ರೆಸೆಂಟೇಷನ್ ಸಿಕ್ಕಿದೆ ಅಂತ. ಇಲ್ಲಾಂದರೆ ಮೊದಲು ಮಹಾರಾಜರ ಕಾಲದಲ್ಲೇ ಕೆಲವರು ಆಳೋರು, ಕೆಲವರು ದುಡಿಯೋರು, ಕೆಲವರು ಸೇವೆ ಮಾಡೋರು, ಕೆಲವರು ಇದು ಅಂತ ಈ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಮುಂದುವರಿತಾ ಇದೆ ಅನ್ನೋದಕ್ಕೆ ಏನು ಡೌಟ್ ಇಲ್ಲ. ಸೊ ದಿಸ್ ಈಸ್ ಅಬೌಟ್ ದಿ ರೋಲ್ ಆಫ್ ಕಾಸ್ಟ್ ಕಮ್ಯುನಿಟಿ ಇನ್ ಎಲೆಕ್ಷನ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್. ನಾನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಮೇಲೆ ಬರ್ತೀನಿ. ಕಾಸ್ಟ್ ಕಮ್ಯುನಿಟಿ ಆದಮೇಲೆ ಸೆಕೆಂಡ್ ಈಸ್ ರೋಲ್ ಆಫ್ ಮನಿ. ದಿಸ್ ಈಗ ಮೊದಲಿಂದ ಇತ್ತು, ಇಲ್ಲ ಅಂತಲ್ಲ, ಬಟ್ 2000 ಇಸ್ವಿಯಿಂದ ಈಚೆಗೆ ಹಣದ ಪಾತ್ರ ಚುನಾವಣೆಗಳಲ್ಲಿ ಬಹುತೇಕ ದಟ್ಸ್ ಪ್ಲೇಯಿಂಗ್ ದಿ ಮೇಜರ್ ರೋಲ್. ಯಾವುದೇ ಪಕ್ಷದಲ್ಲಿ ಹೋಗಿ ನನಗೆ ಟಿಕೆಟ್ ಬೇಕು ಅಂದರೆ ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ ಅಂತ ಕೇಳೋದು ಫಸ್ಟು, ಎಷ್ಟು ಖರ್ಚು ಮಾಡೋಕ್ಕೆ ನಿಮಗೆ ತಾಕತ್ತಿದೆ ಅಂತ ಹೇಳೋದು, ಅಷ್ಟಿದ್ರೆ ಆಮೇಲೆ ಪಾರ್ಟಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರಿ ಅನ್ನೋದು, ಇವುಗಳ ಡಿಸೈಡ್ ಮಾಡೋ ತನಕ ಅವರಿಗೆ ಟಿಕೆಟ್ ಕೊಡಲ್ಲ. ಟಿಕೆಟ್ ಕೊಟ್ಟರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇದರಿಂದ ಏನಾಗಿದೆ, ಮೋಸ್ಟ್ ಆಫ್ ದಿ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್, ಯಾರು ಸ್ವಲ್ಪ ಸಭ್ಯರಿದ್ದಾರೆ, ಸ್ವಲ್ಪ ದುಡ್ಡು ಇಲ್ಲದೆ ಇರೋರಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ಒಳ್ಳೆ ಮನೋಭಾವದವರಿದ್ದಾರೆ, ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕು, ಜನರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ನಿಜವಾಗ್ಲೂ ಯಾರು ಯೋಚನೆ ಮಾಡ್ತಾರೆ, ಅವರು ರಾಜಕೀಯ ನಮಗೆ ಬೇಡ, ದೂರದಲ್ಲಿರೋಣ ಅನ್ನೋವಷ್ಟು ಒಂದು ವಾತಾವರಣವನ್ನು ದೇಶದಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನೋ ಜೆಂಟ್ಲ್ಮನ್ ವಾಂಟ್ಸ್ ಟು ಬಿ ಇನ್ ಪಾಲಿಟಿಕ್ಸ್ ಟುಡೇ. ಅದು ಯಾವನೋ ತುಂಬ ಹಿಂದೆ ಪೊಲಿಟಿಕಲ್ ಥಿಂಕರ್ ಹೇಳಿದ್ನಂತಲ್ಲ, ಪಾಲಿಟಿಕ್ಸ್ ಇಸ್ ದಿ ಲಾಸ್ಟ್ ರೆಸಾರ್ಟ್ ಆಫ್ ಎ ಸ್ಕೌಂಡ್ರಲ್ ಅಂತ. ಅದನ್ನು ದೀಸ್ ಪೀಪಲ್ ಆರ್ ಟ್ರೈಂಗ್ ಟು ಮೇಕ್ ಇಟ್ ಎ ರಿಯಾಲಿಟಿ ಟುಡೇ. ಸೊ ಇದು ಒಂದು ದ ರೋಲ್ ಆಫ್ ಮನಿ ಈಸ್ ವಿತ್ ಇನ್ ದಿ ಪೊಲಿಟಿಕಲ್ ಪಾರ್ಟೀಸ್. ದೆನ್ ನಾವು ಇತ್ತೀಚೆಗೆ ಕೆಲವು ನೋಡಿದೆ, ಲೀಡರ್ಸು ಕೊಡುವಂತಹ ಸ್ಟೇಟ್ಮೆಂಟ್ಸು, ಈ ಜನ ಭಾರಿ ಕರಪ್ಟ್ ಆಗಿಬಿಟ್ಟಿದ್ದಾರೆ, ದುಡ್ಡು ತಗೊಂಡು ವೋಟ್ ಹಾಕ್ತಾ ಇದ್ದಾರೆ, ಅದರಿಂದ ಈ ಚುನಾವಣೆಗಳ ಮಹತ್ವ ಹೋಗ್ತಾ ಇದೆ ಅಂತ. 50 ವರ್ಷ ದುಡ್ಡು ತಗೊಳ್ದೆ ನಮ್ಮೂರು ದೊಡ್ಡ ಮನುಷ್ಯ, ನಮ್ಮೂರು ಒಳ್ಳೆಯವನು ಅಂತ ವೋಟ್ ಹಾಕಿದ ಜನ ಸಡನ್ನಾಗಿ ದುಡ್ಡು ತಗೊಳ್ಳೋಕ್ಕೆ ಯಾವಾಗ ಪ್ರಾಕ್ಟೀಸ್ ಮಾಡಿದ್ರು? ದುಡ್ಡು ಕೊಡೋದನ್ನು ಕಲಿಸಿದ್ಯಾರು? ದುಡ್ಡು ಕೊಡೋದನ್ನು ಕಲಿಸಿದ್ದಾರು? ಈಗ ನಾನು ಸುಮಾರು ನನ್ನದೇ ಅನುಭವ ಎಲೆಕ್ಷನ್ ಬಗ್ಗೆ ಹೇಳಿಲ್ಲ. ನಾನು ಆಫ್ಟರ್ ಮೈ ರಿಟೈರ್ಮೆಂಟ್ ಐ ಬಿಕೇಮ್ ಎಲೆಕ್ಷನ್ ಕಮಿಷನರ್. ಬಟ್ ಸರ್ವಿಸಲ್ಲಿದ್ದಾಗ ತುಂಬ ಎಲೆಕ್ಷನ್ ಕೆಲಸ ಮಾಡಿದ್ದೀನಿ ನಾನು. ಐ ಸ್ಟಾರ್ಟೆಡ್ ಡೂಯಿಂಗ್ ಎಲೆಕ್ಷನ್ ವರ್ಕ್ಸ್ ಆ್ಯಸ್ ಎರ್ಲಿ ವಾಸ್ 1983. 83ಯಲ್ಲಿ ನಾನು ಐ ಥಿಂಕ್ ಆಸ್ AC ಸಕಲೇಶ್ಪುರ್, ಬೇಲೂರು ಮತ್ತು ಸಕಲೇಶ್ಪುರ್ ಎರಡೂ ಅಸೆಂಬ್ಲಿ ಸೆಗ್ಮೆಂಟ್ ರಿಟರ್ನಿಂಗ್ ಆಫೀಸರ್ ಆಗಿದೆ. 84 ಪಾರ್ಲಿಮೆಂಟಲ್ಲಿ ಗಂಡಸಿ ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ ಗಂಡಸಿ ಅಸೆಂಬ್ಲಿ ಸೆಗ್ಮೆಂಟ್ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್. 85 when there was a tough fight between our former Prime Minister Devegowda and Putsameಗೌಡ in 1985 ಅಸೆಂಬ್ಲಿ ಎಲೆಕ್ಷನ್ಸ್, ಐ ವಾಸ್ ದಿ ರಿಟರ್ನಿಂಗ್ ಆಫೀಸರ್. ಹೀಗೆ ಆಮೇಲೆ 1999 ಪಾರ್ಲಿಮೆಂಟ್ ಎಲೆಕ್ಷನ್ ಮೈಸೂರು DC ಆಗಿ ಅಲ್ಲಿ ಐ ವಾಸ್ ದಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್. 94 ಆರ್ಸೋ ಪಾರ್ಲಿಮೆಂಟ್ ಐ ವಾಸ್ RO ಕೊಪ್ಪಲ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ. ಇದು ನಾನೇ ಎಲೆಕ್ಷನಲ್ಲಿ ಕೆಲಸ ಮಾಡಿದ್ದಲ್ಲದೆ ನಾನು ಒಂದು 8-10 ಸ್ಟೇಟಲ್ಲಿ ಐ ಹ್ಯಾವ್ ವರ್ಕ್ಡ್ ಆಸ್ ಅಬ್ಸರ್ವರ್. ಐ ಹ್ಯಾವ್ ಸೀನ್ ಇನ್ ಮೋಸ್ಟ್ ಆಫ್ ದಿ ಸ್ಟೇಟ್ಸ್. ನಾನು ಅಬ್ಸರ್ವರ್ ಆಗಿ ವರ್ಕ್ಡ್ ಇನ್ ಹಿಮಾಚಲ್, ಉತ್ತರಾಖಂಡ್, UP ಟ್ವೈಸ್, ವೆಸ್ಟ್ ಬೆಂಗಾಲ್, ಗುಜರಾತ್, ತಮಿಳ್ನಾಡು, ಈ ಎಲ್ಲ ಸ್ಟೇಟಲ್ಲೂ ಐ ಹ್ಯಾವ್ ವರ್ಕ್ಡ್ ಆಸ್ ಎಲೆಕ್ಷನ್ ಅಬ್ಸರ್ವರ್ ಫಾರ್ ಲಾಸ್ಟ್ 20 years. ಐ ನೋ ಹೌ ಎಲೆಕ್ಷನ್ಸ್ ಆರ್ ಕಂಡಕ್ಟೆಡ್, ಹೌ ಪೀಪಲ್ ಆರ್ ಮೇಡ್ ಟು ಬಿಲೀವ್ ಸರ್ಟನ್ ಥಿಂಗ್ಸ್ ಆ ಟೈಮ್ಗೆ. ಆದರೆ ಒಂದು ಮಾತ್ರ ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಈ ಎಲೆಕ್ಷನ್ಸಿಂದ.
ಈ ರೂಲರ್ಸು ಕೆಳಗೆ ಇಳಿದು ಬಂದು ಹಳ್ಳಿ ಬೀದಿಯಲ್ಲಿ ಸುತ್ತು ಎಲ್ಲರಿಗೂ ನಮಸ್ಕಾರ ಮಾಡುವಂಥ ಸದವಕಾಶ ಕಲ್ಪಿಸ್ಕೊಡೋದು ಈ ಚುನಾವಣೆಗಳು. ಅವ್ರು ವೋಟ್ ಹಾಕಿ ಅವ್ರು ಗೆದ್ದ ಮೇಲೆ ಅಲ್ಲಿ ನೀವು ಆ ಸರ್ಟಿಫಿಕೇಟ್ ರಿಸೀವ್ ಮಾಡ್ಕೊಂಡ್ಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆವಾಗಿಂದನೇ ಚೇಂಜ್ ಆಗಿಬಿಡ್ತಾರೆ ಬೇರೆ. ಆದರೂ ವಿ ಶುಡ್ ಗಿವ್ ಕ್ರೆಡಿಟ್ ಟು ದಿ ಡೆವಿಲ್. ನಮ್ಮ ಲೆಜಿಸ್ಲೇಟರ್ಸು, ನಮ್ಮ ಪಾರ್ಲಿಮೆಂಟೇರಿಯನ್ಸು ಅವ್ರು ಕಷ್ಟಪಡೋದು ನೋಡಬೇಕು. ಬೆಳಗ್ಗಿಂದ ಸಾಯಂಕಾಲ ತನಕ ಜನ ಬರ್ತಾರೆ. ಬಂದವ್ರಿಗೆಲ್ಲ ನಾನು ನೋಡಿದ್ದೀನಿ. ಐ ವರ್ಕ್ಡ್ ವಿತ್ 5 politicians as a private secretary, including heavyweights. I was private secretary to S.M. Krishna when he was chief minister, and I was private secretary to Mr. Kharge when he was revenue minister for 3 years. ಅವರೆಲ್ಲ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜನ ಬರ್ತಾರೆ. ಸ್ವಲ್ಪನೂ ಬೇಸರ ಪಟ್ಕೊಳ್ಳದೆ. ಕೆಲವರಂತೂ ರಾಜಕೀಯದವರು ಅವ್ರಿಗೆ ಬೆಳಗ್ಗೆ ಬಂದವ್ರಿಗೆ ಊಟ, ತಿಂಡಿ, ಕಾಫಿ, ಟೀ ಮಾಡಿದ್ದೆ ಇಲ್ಲಿ ಟೇಕ್ ಕೇರ್ ಆಫ್ ದೆಮ್, ಇಲ್ಲ ಅಂತಲ್ಲ. ಅದು ಒಂದು ಸಲ, ಎಷ್ಟೋ ಸಲ ನಿಮಗೂ ಗೊತ್ತಿರುತ್ತೆ, ನಮಗೆ ಬರುತ್ತೆ, ಯಾರೋ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅವನು ವೋಟರ್ನ ಇವರು ಗದರಿಸಿದ್ರೆ ಯಾವುದೋ ಒಂದು ಮೂಡಲ್ಲಿ, ನೀನು ಬರ್ತೀಯಲ್ಲ ನೆಕ್ಸ್ಟ್ ಇಯರ್ ಬಾ ನಮ್ಮ ಮನೆಗೆ, ನಮ್ಮ ಊರಿಗೆ ಬರ್ತೀಯಲ್ಲ ಅಂತ ಹೇಳಿ ಹೋಗೋದು. ಎಷ್ಟೋ ಅಂಥ ಪ್ರಮೇಯಗಳನ್ನು ಕೂಡ ನಾವು ನೋಡಿದ್ದೀವಿ. ಅಂದರೆ that is the real strength of democracy. That is the real strength of the election system. ಅದರಿಂದ ಈ ಎಂಥ ದೊಡ್ಡ ಲೀಡರ್ ಆಗಲಿ, ಎಷ್ಟು ಸಲ ಆದರೂ ವರ್ಕ್ ಮಾಡಿರಲಿ, ಕಾಮನ್ ಪೀಪಲ್, ಕಾಮನ್ ವೋಟರ್ಸ್ ಹತ್ರ ಅಟ್ಲೀಸ್ಟ್ ಒನ್ಸ್ ಇನ್ 5 years ಬರ್ತದೆ. ಆ ಟೈಮಲ್ಲಿ ಅವನ ಒಂದು ಡಿಸ್ಕ್ರಿಷನನ್ನು ಉಪಯೋಗಿಸೋಕ್ಕಂಥ ಒಂದು ಅವಕಾಶ ಅವನಿಗೆ ಸಿಗ್ತದೆ. ಈ ದೇಶದಲ್ಲಿ ದೊಡ್ಡವರಿಗೆಲ್ಲ ಸೋಲಿಸಿದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿದೆ. ಒಂದೇ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗೂ ಆ ಹಿಂದೆ ಇದ್ದ ವ್ಯವಸ್ಥೆಗೂ ಸ್ವಲ್ಪ ಹೋಲಿಸೋದಕ್ಕೆ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, 1975 ದಿ ದೆನ್ ಪ್ರೈಮ್ ಮಿನಿಸ್ಟರ್ ಮಿಸಸ್ ಗಾಂಧೀಸ್ ಎಲೆಕ್ಷನ್ ವಾಸ್ ಸೆಟ್ ಅಸೈಡ್ ಬೈ ದಿ ಅಲಹಾಬಾದ್ ಹೈಕೋರ್ಟ್ by Justice Jagannath Sinha. You know what were the grounds? Among all other grounds, court was convinced about 2 grounds. ಒಂದು, ಅವರ ಎಲೆಕ್ಷನ್ ಭಾಷಣ ಮಾಡ್ತಾರಲ್ಲ, ಅದಕ್ಕೆ ಸ್ಟೇಜು ಮತ್ತು ಆಡಿಯೋ ಸಿಸ್ಟಮ್ ಎರಡೂ ಗೌರ್ಮೆಂಟಿಂದ ಪ್ರೊವೈಡ್ ಆಗಿತ್ತು ಅಂತ DC SP ಸೇರಿ ಅರೇಂಜ್ ಮಾಡಿದ್ರು ಅಂತ ಒಂದು. ಸೆಕೆಂಡ್ ಒನ್, ಅವರಿಗೆ ಎಲೆಕ್ಷನ್ ಮ್ಯಾನೇಜರ್ ಆಗಿದ್ದವನು, he was a Group 2 officer in Prime Minister's office, but he had resigned. His resignation was not accepted when she filed a nomination. ಅವನು ಒಂದೆರಡು ಭಾಷಣ ಬಂದು ಮಾಡಿಬಿಟ್ಟಿದ್ದ, ಡಿಸಿಗ್ನೇಷನ್ ಕೊಟ್ಬಿಟ್ಟು ಆಯಿತು ಅಂತ ಬಂದ, ಅಕ್ಸೆಪ್ಟ್ ಆಗಿದ್ದು ಫ್ಯೂ ಡೇಸ್ ಲೇಟ್ ಆಗಿತ್ತು. ಸೊ ಅವನು ಯು ಹ್ಯಾವ್ ಮಿಸ್ಯೂಸ್ಡ್ ದಿ ಸರ್ವಿಸಸ್ ಆಫ್ ಎ ಪಬ್ಲಿಕ್ ಸರ್ವೆಂಟ್ ಅಂತ ಒಂದು. ಸೆಕೆಂಡ್, ದಿಸ್ ಈಸ್ ಎ ಕರಪ್ಟ್ ಪ್ರಾಕ್ಟೀಸ್, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್ ಸ್ಟೇಜು ಆಡಿಯೋ ಸಿಸ್ಟಮ್ ಅಂತ. ದೀಸ್ 2 grounds, ಈ ಎರಡೇ ಗ್ರೌಂಡ್ ಮೇಲೆ ದಿ ದೆನ್ ಪ್ರೈಮ್ ಮಿನಿಸ್ಟರ್ಸ್ ಎಲೆಕ್ಷನ್ ವಾಸ್ ಸೆಟ್ ಅಸೈಡ್. Subsequent things, you know what prompted her to declare emergency. This was taken to the Supreme Court, and you should remember the great judge V.R. Krishnaiyer. He stayed the judgment but said Prime Minister cannot participate in the voting in the parliament. So then you know how emergency was declared, then this, that, again it was withdrawn, next 77 elections, how she lost election, how Rajnarayan became minister, etc. But ಆಮೇಲೆ there was an amendment, prime ministerಗೆ ಸರ್ಕಾರ ಮಾಡಬಹುದು ಅಂತ. And now you see, I don't want to comment how government functions are being used for election campaigning, state after state. And we don't consider this as a malpractice, corrupt practice. And how many crores are being spent by the state governments for arrangements, for bringing people, etc., etc. How democracy, the quality of democracy gets degenerated over a period of time ಅನ್ನೋದಕ್ಕೆ these are examples. ಅಂದರೆ it depends. ನಿಮಗೆ ನಾವು ಒಂದು ರೋಲ್ ಆಫ್ ಮನಿ ಹೇಳುವಾಗ ಒಂದೇ ಒಂದು ವಿಷಯ ನನಗೆ ಜ್ಞಾಪಕ ಬರುತ್ತೆ. ನಾವು ಏನೇನೋ ಮಾಡಿ ಅಂತ ಜನರಿಗೆ ಹೇಳ್ತೀವಿ, ಒಂದು ಕಡೆ ಜನನ ಬೈತೀವಿ, ದುಡ್ಡು ತಗೊಳ್ತಾರೆ ವೋಟ್ಗೆ ಅಂತ. ದುಡ್ಡು ಕೊಡೋದನ್ನು ಕಲಿಸಿದ್ಯಾರು? ಅವನಿಗೇನೋ ಬೇಕು, ಮಗನಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಸಾಯಂಕಾಲ ಇನ್ಯಾರಿಗೋ ಊಟ ಇಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ, ಅವನ ಫೀಸ್ ಎಂಥದೋ ಕಟ್ಟಬೇಕು, ಅವನಿಗೆ ಅವಶ್ಯಕತೆ ಇದೆ. ದಟ್ ಮೀನ್ಸ್ ಐ ಆಮ್ ನಾಟ್ ಡಿಫೆಂಡಿಂಗ್ ಹಿಸ್ ಆಕ್ಷನ್, ಬಟ್ ಯು ಆರ್ ಎ ಬೆಟರ್ ಇನ್ಫಾರ್ಮ್ಡ್ ಫೆಲೋ ವಾಟ್ ಯು ಆರ್ ಡೂಯಿಂಗ್. ಕೊಡೋ ಮನುಷ್ಯ
ನೀವು ಚುನಾವಣೆ ಆಗಬೇಕು ಅಂತ ಇಲ್ಲಿ ಬರ್ತಿರಲ್ಲ, ಗೆದ್ದು ಬರಬೇಕು ಅಂತ ಬರ್ತಿರಲ್ಲ, ವೈ ಆರ್ ಯು ಸ್ಪಾಯ್ಲಿಂಗ್ ಹಿಮ್, ವೈ ಆರ್ ಯು ಸ್ಪಾಯ್ಲಿಂಗ್. ಅದರ ಜೊತೆಗೆ ಲೀಡರ್ಸು ಅಂದ್ಕೊಳ್ಳೋರು ಟಾಪಿಂದ ಹಿಡಿದು ಕೆಳಗಿನ ತನಕ ತಮ್ಮ ಚುನಾವಣಾ ಭಾಷಣಗಳಲ್ಲಿ, ನಾನಂತೂ ಕೇಳಿಲ್ಲ ಇಲ್ಲಿ ತನಕ, ನಿಮ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಚುನಾವಣೆಯಲ್ಲಿ ದುಡ್ಡು ತಗೋಬೇಡಿ, ಚುನಾವಣೆಯಲ್ಲಿ ಜಾತಿ ನೋಡಬೇಡಿ, ಚುನಾವಣೆಯಲ್ಲಿ ಧರ್ಮ ನೋಡಬೇಡಿ, ಇದೆಲ್ಲ ನೋಡದೆ ನಿಮಗೆ ಒಳ್ಳೆಯವರು ಅನ್ಸ್ಕೊಂಡವರು, ಜವಾಬ್ದಾರಿಯಿಂದ ಕೆಲಸ ಮಾಡೋರು, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋರಿಗೆ ವೋಟ್ ಕೊಡಿ ಅಂತ ಎಲ್ಲಾದರೂ ಭಾಷಣದಲ್ಲಿ ಯಾರಾದರೂ ನಾಯಕರು ಹೇಳಿದ್ದು ನೀವು ಕೇಳಿದ್ದೀರ? ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ. ಅಂದರೆ ಜನ ಮೇಲಿನವ್ರ ಮಾತು ಕೇಳ್ತಾರೆ, ಒಂದು ಮೆಸೇಜ್ ಥರ ಕೇಳ್ತಾರೆ. ಯಾಕೆ ಸ್ವಾಮೀಜಿಗಳು ಹೇಳಿದ್ದನ್ನು ಒಂದು ಪ್ರಸಾದ, ತೀರ್ಥ, ಒಂದು ಸಂದೇಶ ಅಂತ ತಿಳ್ಕೊಳ್ತಾ ಇದ್ರು, ಅದೇ ಥರ ಒಬ್ಬ ದೊಡ್ಡ ಲೀಡರ್ ಹೇಳಿದ್ದನ್ನು ಅವ್ರು ಕೇಳ್ತಾರೆ, ಬಟ್ ಯಾರು ಅದು ಹೇಳಲ್ಲ. ಜನರಿಗೆ ಹೇಳ್ಬೇಡಿ, ನೀವೇ ಟಿಕೆಟ್ ಕೊಡ್ತೀರಲ್ಲ ಕ್ಯಾಂಡಿಡೇಟ್ಸ್, ಅವ್ರಿಗೆ ಹೇಳ್ತೀರಾ ನೀವು ದುಡ್ಡು ಖರ್ಚು ಮಾಡಬೇಡಿ, ಜನರಿಗೆ ವೋಟ್ ಹಾಕೋಕ್ಕೆ ದುಡ್ಡು ಕೊಡಬೇಡಿ ಅಂತೇಳಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ತಿಳಿಸ್ತೀರಾ? ಸೊ ಹೌ ಡು ಯು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಡೆಮಾಕ್ರಸಿ? ಹೌ ಡು ಯು ಎನ್ಶೂರ್ ಸಿನ್ಸಿಯಾರಿಟಿ ಇನ್ ಎಲೆಕ್ಷನ್ ಪ್ರೊಸೀಜರ್? ಅಂಡ್ ನೋ ಎಲೆಕ್ಷನ್ ಕಮಿಷನ್ ಕ್ಯಾನ್ ಸ್ಟಾಪ್ ದಿಸ್ ಮಾಲ್ ಪ್ರಾಕ್ಟೀಸ್ ಐ ಆಮ್ ಟೆಲಿಂಗ್. ಯಾಕಂದರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಮೆನ್ಷನ್ ಮಾಡೋದು ಬಿಟ್ಟೆ, ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ಅನೌನ್ಸ್ ಆಗೋ ತನಕ ಇದನ್ನು ಟ್ಯಾಕಲ್ ಮಾಡೋಕ್ಕೆ ಪವರ್ಸೇ ಇಲ್ಲ. ಈಗ ಮೊನ್ನೆ ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಬಂದಾಗ ಅವರು ಈ ಕ್ಯಾಜುವಲಿ ಮೆನ್ಷನ್ಡ್, ಏನು ಅವರು ಪ್ರೆಸೆಂಟ್ ಸಿ ವಾಸ್ ಡೆಪ್ಟಿ ಎಲೆಕ್ಷನ್ ಕಮಿಷನರ್ ಅಲ್ಲಿ, ಐ ನೋ ಅಲ್ಲಿ ಎಲ್ಲ ಮಾಲ್ ಪ್ರಾಕ್ಟೀಸಸ್ ನಡೀತಾ ಇದೆಯಂತೆ, ನೀವೇನು ಕಂಟ್ರೋಲ್ ಮಾಡಿಲ್ಲ ಅಂತ ಏನೋ ಹೇಳೋದು. ನೆಕ್ಸ್ಟ್ ಡೇ ಇಂದ ಇಲ್ಲಿ ಆಪರೇಟ್ ಆಗೋಯ್ತು, ಅಲ್ಲಿ ಕುಕ್ಕರ್ ಹಿಡಿದ್ರು, ಇಲ್ಲಿ ಬಟ್ಟೆ ಹಿಡಿದ್ರು, ಇಲ್ಲಿ ಸೀರೆ ಹಿಡಿದ್ರು ಅಂತೇಳಿ. ನಥಿಂಗ್ ವಾಸ್ ಡನ್ ಅಂಡರ್ ಎಲೆಕ್ಷನ್ ಲಾ. ಆ್ಯಕ್ಚುಲಿ ಎಲೆಕ್ಷನ್ಗೆ ಸಪ್ರೇಟ್ ಲಾ ಅಂತ ಏನೂ ಇಲ್ಲ, ದಿ ರೆಗ್ಯುಲರ್ IPC ವರ್ಕ್ಸ್. ಆ ಪೋಸ್ಟರ್ ಬರೀಬಾರ್ದು, ಬ್ಯಾನರ್ ಹಾಕಬಾರ್ದು, ಅದು ಇದು, ಅದಕ್ಕೇನು ಎಲೆಕ್ಷನ್ ಕಮಿಷನ್ಗೆ ಏನು ಸಪ್ರೇಟ್ ಕಾನೂನು ಇಲ್ಲ. ದ ಸೇಮ್ ಲೆಜಿಸ್ಲೇಷನ್, ಡಿಫೇಸ್ಮೆಂಟ್ ಆಫ್ ಪಬ್ಲಿಕ್ ಪ್ಲೇಸಸ್ ಎಟ್ಸೆಟ್ರಾ, which is to be enforced by the local body, which is enforced all 365 days. That is implemented only during election time. Other times we don't care it. Same IPC, same act, election commission ಅಲ್ಲಿ ಏನಾದರೂ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಕೆಳಗೆ ಕೆಲವು ವೈಲೇಷನ್ಸ್ ಆದರೆ, ಸೇ ಕರಪ್ಟ್ ಪ್ರಾಕ್ಟೀಸ್, ನೇರವಾಗಿ ಕೊಟ್ಟಿದ್ದು ಅಥವಾ ರೆಕಾರ್ಡಲ್ಲಿ ಸಿಕ್ಕಿದ್ರೆ ಅದು ಬರುತ್ತೆ. ಸೊ ನಮ್ಗೆ ಗೊತ್ತಿದೆ ಇಂಥ ಟೈಮಲ್ಲಿ ಎಲೆಕ್ಷನ್ ಆಗುತ್ತೆ ಅಂತ. ಅದಕ್ಕಿಂತ ಮೊದಲು ದುಡ್ಡು ಎಲ್ಲ ಸಾಗಿಸಿಬಿಟ್ರೆ, ಕೊಟ್ಬಿಟ್ರೆ ಅಡ್ವಾನ್ಸ್. ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ನಾನು ಎಲ್ಲೆಲ್ಲೋ ಬಾಗೇಪಲ್ಲಿ ಹತ್ರ ಹೋಗ್ತಿರ್ತೀನಿ ತಿಂಗಳಿಗೆ ಒಂದ್ಸಲಿ. ಅಲ್ಲಿ ನಾನು ಒಂದ್ಸಲಿ ಸಾಯಂಕಾಲ ಟೌನ್ಗೆ ಹೋದರೆ 2 ವ್ಯಾನ್ಗಳು ಆ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇದ್ದಾವೆ. ಒಂದು ವ್ಯಾನ್ ತುಂಬ ಸೀರೆ, ಇನ್ನು ಕುಕ್ಕರ್ ಎಲ್ಲ ಬರಬೇಕು, ವೋಟರ್ ID ತೋರಿಸ್ಬೇಕು, ತಗೊಂಡು ಅಷ್ಟೇ. ಸೊ ಇಫ್ ದಿಸ್ ಸಿಸ್ಟಮ್ ಕಂಟಿನ್ಯೂಸ್, ನೋಬಡಿ ಆನ್ ಅರ್ತ್ ಕ್ಯಾನ್ ಸ್ಟಾಪ್ ಕರಪ್ಟ್ ಪ್ರಾಕ್ಟೀಸಸ್. ನಂಬರ್ 1. ಇದಕ್ಕೆ ಯಾರು ಜವಾಬ್ದಾರಿ, ನಾವು ವಿ ಹ್ಯಾವ್ ಟು ಬ್ಲೇಮ್ ಅವರ್ ಜೆಲ್ಸ್. ಇದು ಯಾರು ಒಬ್ರು ತಪ್ಪು ಮಾಡಿದ್ದಾರೆ, ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡೋ ಅಂತೇನಿಲ್ಲ. ವಿ ಆರ್ ಆಲ್ ಪಾರ್ಟ್ ಆಫ್ ದಿ ಸಿಸ್ಟಮ್, ಅಂಡ್ ದಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದರ್ ಇಸ್ ಎ ಕೈಂಡ್ ಆಫ್ ಸಿಸ್ಟಮ್ ವಿ ಹ್ಯಾವ್ ಬಿಲ್ಟ್ ಇನ್ ದಿಸ್ ಕಂಟ್ರಿ, ಅಂಡ್ ಆಲ್ ಆರ್ ಪಾರ್ಟಿ ಟು ದಿಸ್. Those who are ruling, those who are in opposition, those who keep commenting like me, all are responsible for this. This is one thing, role of money. So first, caste, community, role of money, muscle power, which used to be very, very powerful in the early part of Indian democracy, which is still a very major factor in most of the northern states. ಅದು ಅಲ್ಲಿ ಹೋಗಿ ಒಬ್ಬರು ಊರಲ್ಲಿ ನಿಂತ್ಕೊಂಡು, ನಿಮ್ಮ ಓಟ್ ಎಲ್ಲ ನಾಳೆ ಬಂದು ಹಾಕಿರೋ ಎಲ್ಲರೂ ಅಂದರೆ ಮುಗಿದೋಯ್ತು ಅದನ್ನ ಕತೆ. ಇಲ್ಲಾಂದರೆ ನೆಕ್ಸ್ಟ್ ಎಲೆಕ್ಷನ್ ಆದಮೇಲೆ ಅವ್ರು ಹೋಗ್ಬೇಕು. ಬಟ್ ಒನ್ ಫಂಡಮೆಂಟಲ್ ಡಿಫರೆನ್ಸ್ ಐ ಹ್ಯಾವ್ ಫೌಂಡ್ ಈಸ್, ನಾವು ಮೊದಲು ಬ್ಯಾಲೆಟ್ ಪೇಪರಲ್ಲಿ ಏನು ಎಲೆಕ್ಷನ್ ಮಾಡ್ತಿದ್ವಿ, ಅದರಲ್ಲಿ ದೇರ್ ಈಸ್ ಎ ಪ್ರೊಸೀಜರ್. ಇಮಿಡಿಯೇಟ್ಲಿ ಆಫ್ಟರ್ ದಿ ಪೋಲಿಂಗ್, ballot boxes were transported to the respective headquarters. They were stored. It is under custody of the police, lock and key ella avra idralli. And the day of counting, all are present in the presence of polling agents or counting agents, whatever. Our agent, ಅವರ ಸಮಕ್ಷಮದಲ್ಲಿ ಅದು ಓಪನ್ ಮಾಡಿ ತಂದು
ಆ ಬಾಕ್ಸ್ಗಳು ಓಪನ್ ಮಾಡಿ ಅವನ್ನೆಲ್ಲ ಮಿಕ್ಸ್ ಮಾಡ್ತಿದ್ರು. ಮಿಕ್ಸ್ ಮಾಡಿ ಮತ್ತೆ ಅದರಲ್ಲಿ 25 ಬ್ಯಾಲೆಟ್ ಪೇಪರನ್ನು ತೆಗೆದು ಒಂದು ಮಾಡಿ ದೆನ್ ಕೌಂಟಿಂಗ್ ಇಸ್ ಟು ಸ್ಟಾರ್ಟ್. ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ವಿತ್ ದಟ್ ಸಿಸ್ಟಮ್ ಈಸ್ ಯಾವ ಊರಲ್ಲಿ ಯಾರಿಗೆ ವೋಟ್ ಹಾಕಿದ್ದಾರೆ ಗೊತ್ತಾಗ್ತಿರ್ಲಿಲ್ಲ ಒಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ. ಬಟ್ ವಿತ್ ದಿ ಇಂಟ್ರಡಕ್ಷನ್ ಆಫ್ EVMs, now you know who has voted and who has not voted. And public representatives have no hesitation. ನೀವು ನಿಮ್ಮೂರಲ್ಲಿ ನಂಗೆ ವೋಟ್ ಹಾಕಿಲ್ಲ ರೀ, ನಾನೇನು ಮಾಡಲ್ಲ ಅಂತ ಹೇಳಿ. ಸೊ ದಿಸ್ ಈಸ್ ಅನದರ್ ಫಂಡಮೆಂಟಲ್ ಡಿಫೆಕ್ಟ್. ಆಮೇಲೆ ಸಮ್ ಪೀಪಲ್ ಸ್ಟಾರ್ಟೆಡ್ ಡೌಟಿಂಗ್ ದಿ ವೆರಾಸಿಟಿ ಆಫ್ EVMs. ದೆನ್ ದೇ ಬ್ರಾಟ್ VVPAT. ಅದನ್ನು ಡೌಟ್ ಮಾಡಿದರೆ ಏನು ಮಾಡಬೇಕು ಮುಂದೆ ಗೊತ್ತಿಲ್ಲ. ಇದು ದಿಸ್ ಈಸ್ ಥಿಂಗ್. ಅಫ್ಕೋರ್ಸ್ EVM ಮಾಡೋದ್ರಿಂದ ತುಂಬ ಅನುಕೂಲ ಯಾರಿಗೆ ಅಂದರೆ ಆಡಳಿತ ನಡೆಸೋರಿಗೆ, ಎಲೆಕ್ಷನ್ ನಡೆಸೋರಿಗೆ. ನನಗೆ ಐನೋ ಆಸ್ ಅನ್ ಪೈಲಟ್ ಬೇಸಿಸ್ ಮೈಸೂರು ಡಿಸ್ಟ್ರಿಕ್ಟ್ ಆ್ಯಂಡ್ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟಲ್ಲಿ ಫಸ್ಟ್ EVM ಇಂಟ್ರಡ್ಯೂಸ್ ಮಾಡಿದರು 1999 ಎಲೆಕ್ಷನಲ್ಲಿ. ಐ ಡಿಡ್ ದ ಫಸ್ಟ್ EVMs were handled by me in Mysore. 130ಗೆ ನಮ್ದು ಅವಾಗ ಐ ಥಿಂಕ್ ದಟ್ ವಾಸ್ ದಿ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲಿ ಎಲೆಕ್ಷನ್ ಅಟ್ ಎ ಟೈಮ್ ಆಗಿದ್ದು ಕರ್ನಾಟಕದಲ್ಲಿ. ನಾವು 1:30 ಹೊತ್ತಿಗೆ 2 ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ವಿ. ದೇರ್ ಇಸ್ ಅ ಬಿಗ್ ಅಡ್ವಾಂಟೇಜ್ ಇನ್ ಇಟ್. ಅದರ್ ಇಂಪಾರ್ಟೆಂಟ್ ಥಿಂಗ್ ಇನ್ ದಿ ಎಲೆಕ್ಷನ್ ಸಿಸ್ಟಮ್ ಈಸ್ ಲೋ ಲೆವೆಲ್ ಆಫ್ ಟರ್ನ್ಔಟ್. ನಾನು ಲಾಸ್ಟ್ ಐ ವಿಲ್ ಕಮ್ ಟು ಇಟ್ ಲೇಟರ್, ಬಟ್ ಸೇಮ್ ಸಿಚುವೇಶನ್ ಎಕ್ಸಿಸ್ಟ್ ಫಾರ್ ಅಸೆಂಬ್ಲಿ ಎಲೆಕ್ಷನ್ಸ್ ಆಲ್ಸೋ. ನೀವು ಮೋರ್ ಎಜುಕೇಟೆಡ್ ಯು ಆರ್, ಮಾತಾಡೋದು ಕಲ್ತಿರ್ತೀರಿ, ಕ್ರಿಟಿಸೈಸ್ ಮಾಡೋದು ಕಲ್ತಿರ್ತೀರಿ, ಪೋಲಿಂಗ್ ಸ್ಟೇಷನ್ ಹತ್ರ ಹೋಗಿ ವೋಟ್ ಹಾಕೋಕ್ಕಾಗಲ್ಲ. ಬ್ಯಾಂಗ್ಳೂರ್ ಹ್ಯಾಸ್ ನೆವರ್ ರೆಕಾರ್ಡೆಡ್ ಮೋರ್ ದೆನ್ 60-62% ಎನಿ ಡೇ, ಎನಿ ಟೈಮ್. BBMP ಎಲೆಕ್ಷನಲ್ಲಿ 50% ಟಚ್ ಆಗಲೇ ಇಲ್ಲ ಇಲ್ಲಿ ತನಕ. ಐ ಸ್ಟಾಪ್ಡ್ ಅಟ್ 49.5 ಲಾಸ್ಟ್ ಟೈಮ್ ಇನ್ ಸ್ಪೈಟ್ ಆಫ್ ಆಲ್ ಎಫರ್ಟ್ಸ್. ಅಂದರೆ ಏನಾಗ್ತಾ ಇದೆ, ಇದು ಲೋ ಲೆವೆಲ್. ಆ್ಯಂಡ್ ದಿಸ್ ಈಸ್ ನಾಟ್ ಕನ್ಫೈನ್ಡ್ ಟು ಇಂಡಿಯಾ ಅಲೋನ್. ಮೋಸ್ಟ್ ಆಫ್ ದಿ ಕಂಟ್ರೀಸ್ ವೇರ್ ವಿ ಹ್ಯಾವ್ ಅಕ್ಸೆಪ್ಟೆಡ್ democracy as a form of government and elections are integral part of democratic system, turnout is very poor, whether it is UK or USSR, any other country. ಅದನ್ನು ನಾನು ನೋಡ್ತಾ ಇದ್ದೀವಿ. ಹೌ ಟು ಮೇಕ್ ಕಂಪಲ್ಸರಿ ಒಂದೆರಡು ಕಂಟ್ರಿ, ಸೌದಿ ಅರೇಬಿಯಾ ಆ್ಯಂಡ್ ಬೆಲ್ಜಿಯಮ್ ಎಲ್ಲ. ಸೌದಿ ಅರೇಬಿಯಾ ಗಾಟ್ ವೋಟಿಂಗ್ ರೈಟ್ಸ್ ರೀಸೆಂಟ್ಲಿ ಫಾರ್ ವಿಮೆನ್. ಬೆಲ್ಜಿಯಮ್ ಆ್ಯಂಡ್ ಒನ್ ಮೋರ್ ಕಂಟ್ರಿ ದೇ ಹ್ಯಾವ್ ಬ್ರಾಟ್ ಕಂಪಲ್ಸರಿ ವೋಟಿಂಗ್ ಸಿಸ್ಟಮ್. ಅಲ್ಲಿ ಅಟ್ಲೀಸ್ಟ್ ಇನ್ ಬೆಲ್ಜಿಯಮ್, ಇಫ್ ಯು ಡೋಂಟ್ ಕಮ್ ಅಂಡ್ ವೋಟ್, ನಿಮಗೆ ಗೌರ್ಮೆಂಟ್ ಜಾಬ್ ಇಲ್ಲ, ಪಬ್ಲಿಕ್ ಸೆಕ್ಟರ್ ಕಂಪ್ನಿಲಿ ಜಾಬ್ ಇಲ್ಲ, ಸಮ್ ಡಿಸ್ಇನ್ಸೆಂಟಿವ್ ಫಾರ್ ನಾಟ್ ವೋಟಿಂಗ್. ಸೊ ಜನ ಬರಬೇಕು. ಈ ಸಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಐ ವಾಸ್ ರೀಡಿಂಗ್, ಸೀನಿಯರ್ ಸಿಟಿಜನ್ಸ್ಗೆ 80+ ಇಯರ್ಸ್ಗೆ ಮನೆಯಲ್ಲೇ ಹೋಗಿ ವೋಟ್ ತಗೊಂಬರೋದಕ್ಕೆ ದೇ ಹ್ಯಾವ್ ಮೇಡ್ ಸಮ್ ಪ್ರಾವಿಷನ್. ಅವ್ರ ಮನೆಗೆ ಹೋಗ್ತಾರಂತೆ 3-4 ಜನ, ಅವ್ರ ಜೊತೆ ಪೋಲಿಂಗ್ ಏಜೆಂಟ್ಸು ಇರಲೇಬೇಕು. According to them, some 45,000 voters are there, 80+ in Karnataka. Other day when I went to my village, ನಮ್ಮ ತಾಯಿನೂ ಹೇಳ್ತಾ ಇದ್ರು, ಮನೆಗೆ ತಹಸೀಲ್ದಾರು ಯಾರ್ಯಾರು ಬಂದಿದ್ರು, ವೋಟಿಂಗ್ ಹಾಕಬೇಕು ಎಲ್ಲ ಹೇಳೋಗ್ತಾ ಇದ್ರು. ಮಾಡಲಿ, ದೇರ್ ಇಸ್ ನೀಡ್ ಫಾರ್ ದ್ಯಾಟ್. ಬಟ್ ಹೌ ಅಬೌಟ್ ದಿ ಯೂತ್? 30-40% ಆಫ್ ದಿ ಏಬಲ್ಡ್ ಮೆನ್ ಆ್ಯಂಡ್ ವಿಮೆನ್ ಡೋಂಟ್ ಟರ್ನ್ ಅಪ್ ಅಟ್ ಪೋಲಿಂಗ್ ಸ್ಟೇಷನ್ಸ್. ಅವ್ರಿಗೆ ಏನಾದರೂ ಮಾಡಬೇಕಲ್ಲ. ಅಟ್ಲೀಸ್ಟ್ ದೇರ್ ಶುಡ್ ಬಿ ಸಮ್ ಡಿಸೆನ್ಸಿಟಿ. ಇನ್ಫ್ಯಾಕ್ಟ್ ಐ ವಾಸ್ ಸಜೆಸ್ಟಿಂಗ್, ಯಾರ್ಯಾರು ಈ ವೋಟ್ ಹಾಕಲ್ಲ ಈ ಅಸೆಂಬ್ಲಿಯಲ್ಲಿ, ಟೆಂಟೇಟಿವ್ ಆಗಿ ಅವ್ರನ್ನ ಎಲೆಕ್ಟ್ರಲ್ ರೋಲಿಂದ ತೆಗೀರಿ. ನೆಕ್ಸ್ಟ್ ಎಲೆಕ್ಷನ್ ಬರಬೇಕಾದ್ರೆ ದೇ ಹ್ಯಾವ್ ಟು ಕಮ್ ಅಂಡ್ ಗೆಟ್ ದೇರ್ ನೇಮ್ಸ್ ರಿಜಿಸ್ಟರ್ಡ್ ಅಗೇನ್. ಅಟ್ಲೀಸ್ಟ್ ಆ ಪೇಯ್ನ್ಗಾದರೂ ಒಂದು 10% ಪೋಲಿಂಗ್ ಜಾಸ್ತಿ ಆಗುತ್ತೆ. ಅದು ಏನಾಗುತ್ತೆ, ಇನ್ನು 10% ವೋಟಿಂಗ್ ಜಾಸ್ತಿ ಆದರೆ ದಿ ವೆರಿ ನೇಚರ್ ಆಫ್ ಪೀಪಲ್ ವಿನ್ನಿಂಗ್ ವಿಲ್ ಚೇಂಜ್. ಇವ್ರು ಗೆಲ್ಲೋ ಬದಲು ಅವ್ನು ಗೆಲ್ತಾನೆ, ಅವ್ನು ಗೆಲ್ಲೋ ಬದಲು ಇನ್ನೊಂದು ಗೆಲ್ತಾನೆ. ಸೊ ನಿಮಗೆ ಇದು ಒಂದು, ಇದಕ್ಕೆ ಸೋ ಫಾರ್ ಅಗೈನ್ ನೋ ಲೀಡರ್ ಹ್ಯಾಸ್ ಮೇಡ್ ಅನ್ ಅಟೆಂಪ್ಟ್. ಸುಮ್ಮನೆ ಪೋಲಿಂಗ್ ಡೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಎಲ್ಲರೂ ಬಂದು ವೋಟ್ ಹಾಕಿ ಅಂತ. ಬಟ್ ಆ ವೋಟರ್ಸನ್ನು ಜಾಸ್ತಿ ಜನನ ಪೋಲಿಂಗ್ ಸ್ಟೇಷನ್ಗೆ ಬಂದು ನಿಮ್ಗೆ 65-70% ಇರೋ ವೋಟು ಜಾಸ್ತಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಆಗೋದಕ್ಕೆ ನೋ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಮೇಡ್ serious attempt so far. This is another weakness of Indian democracy. So muscle power, money power, caste and community strength, these are weaknesses of Indian democracy.
Then I will come back to local bodies. Local bodies ಅಲ್ಲಿ ಸೇಮ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟು ಅಸೆಂಬ್ಲಿಲಿ 65% ಆದರೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟು ಹೊಸಕೋಟೆ ಮಾಗಡಿ ನಿಮ್ಮ ಪಂಚಾಯತಿ ಎಲೆಕ್ಷನಲ್ಲಿ 90% ಆಗುತ್ತೆ. The reason is very simple. Your next door neighbor is the candidate. ಅವ್ನು ನಾನೆಲ್ಲೋ ಬೆಂಗಳೂರಲ್ಲಿ ಒಂದು ಕ್ಲಬ್ಬಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೋದೆ, ಯಾರೋ ನಮ್ಮ ಫ್ರೆಂಡ್ ಊಟಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಕೆಲಸ ಮಾಡೋರು ಯಾವುದೋ ಬೇರೆ ಡಿಸ್ಟ್ರಿಕ್ಟ್ ಅವರು. ಇವ್ರು ನಮ್ಮ ಫ್ರೆಂಡ್ ಕೇಳ್ತಾ ಇದ್ರು, ಏನಪ್ಪ ನೀನು ಲಾಸ್ಟ್? ಇಲ್ಲ ಸರ್, ಓಟ್ ಹಾಕಕ್ಕೆ ಊರಿಗೆ ಹೋಗಿದ್ದೆ ಸರ್. ಅಂದರೆ ಅವ್ರ ಅಣ್ಣನೋ ತಮ್ಮನೋ ಅವನ ಫ್ರೆಂಡೋ ಯಾರೋ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಪಂಚಾಯತಿ ಎಲೆಕ್ಷನ್ನಲ್ಲಿ ವೋಟ್ ಹಾಕೋದನ್ನು ಗುಲ್ಬರ್ಗಾ ಬೀದರಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಯಾವಾಗಲೂ ಮಿಸ್ ಮಾಡ್ಕೊಂಡಿಲ್ಲ. 99% ಆಫ್ ದೆಮ್ ಗೋ ಟು ದೇರ್ ಪ್ಲೇಸಸ್ ಆ್ಯಂಡ್ ವೋಟ್. ಅದೇ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ದೇ ಡೋಂಟ್ ಶೋ ದಿ ಸೇಮ್ ಸೀರಿಯಸ್ನೆಸ್. ಸಿಟಿ ಪೀಪಲ್ ಟೆಂಪರ್ಮೆಂಟ್ ಇಸ್ ಸೇಮ್ ಐದರ್ ಇಟ್ ಈಸ್ ಲೋಕಲ್ ಬಾಡಿ ಎಲೆಕ್ಷನ್. ಯಾಕೆಂದರೆ ವಿ ಡೋಂಟ್ ನೋ ಅವರ್ ನೈಬರ್ಸ್ ಆಲ್ಸೋ. ನಿಮ್ಮ ನೈಬರೇ ಕ್ಯಾಂಡಿಡೇಟ್ ಆದರೂ ಯು ಆರ್ ನಾಟ್ ಪ್ರಿಪೇರ್ಡ್ ಟು ಗೋ ಅಂಡ್ ವೋಟ್ ಫಾರ್ ಹಿಮ್. ಸೊ ದಿಸ್ ಈಸ್ ದಿ ಅರ್ಬನ್ ಟೆಂಪರ್ಮೆಂಟ್ ಈ ಜನರು. So low level of turnout in the polling stations is another serious thing, which is of course universal in nature. In most of the democracies it is happening. Maybe in 2004 election or so, USL kuda just 52% ಏನೋ ಆಯಿತು. ಇವನ್ UK local bodies ಅಲ್ಲಿ ಕೂಡ ತುಂಬ, ಬಟ್ ಕೆಲವು ಕಂಟ್ರೀಸಲ್ಲಿ 50% ಆಗೋ ತನಕ ಪೋಲಿಂಗ್ ಕಂಟಿನ್ಯೂ ಮಾಡ್ತಾರೆ. there are systems. Candidates should at least get 50%. The philosophy of democracy itself is like that. ಅದಕ್ಕಿಂತ ಜಾಸ್ತಿ ವೋಟ್ ತಗೊಂಡವನು ಅದು ಇನ್ನೂ ವಿ ಆರ್ ನಾಟ್ ಸಿಂಪಲ್ ಕ್ಲಿಯರ್. 50% and above of the total voters who are in the electoral roll, or 50% and above of the people who have voted. ಈಗ ಬ್ಯಾಂಗ್ಳೂರಿಗೆ ತಗೊಳ್ಳೋಣ, 130 lakh ಪಾಪ್ಯುಲೇಷನ್ ಇದ್ರೆ ರಫ್ಲಿ ಅರೌಂಡ್ 70% ಆರ್ ದಿ ವೋಟರ್ಸ್. ಅಂದರೆ ಅರೌಂಡ್ 90 lakh ವೋಟರ್ಸ್. ಅಲ್ಲಿ ಬರೋದೇ ಪೋಲಿಂಗ್ ಸ್ಟೇಷನ್ಗೆ ಬರೋರೆ 44-45 lakh ವೋಟರ್ಸ್. ಅದರಲ್ಲಿ ಒಂದೊಂದು ವಾರ್ಡಲ್ಲಿ 8-10 ಜನ ಇದ್ದರೆ, ಸಿಂಗಲ್ ವಾರ್ಡು ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ 8-10 ಜನ ಇದ್ದರೆ, ನಿಮಗೆ ಫೈನಲಿ ಪೀಪಲ್ ಹೂ ರೂಲ್ ಅವ್ರಿಗೆ 10-15 ಲಕ್ಷ ವೋಟ್ ಬಂದಿರಲ್ಲ ನಿಮ್ಮ 90 ಲಕ್ಷ ವೋಟಲ್ಲಿ. This is, then we call this a democracy. They have won. ಇದು ಹೇಳ್ತೀವಿ. ಬಟ್ ಇಟ್ಸ್ ಎ ಕ್ವಶನ್ ಆಫ್ ಇಂಟರ್ಪ್ರಿಟೇಷನ್. ವಿ ಶುಡ್ ಗಿವ್ ಎ ಥಾಟ್ ಇದು ವೆದರ್ ದಿಸ್. ಬಟ್ ಇವೆಲ್ಲನೂ ಸರಿಪಡಿಸ್ಕೊಳ್ಳಕ್ಕೆ ಅಪ್ರೋಪ್ರಿಯೇಟ್ ಅಮೆಂಡ್ಮೆಂಟ್ಸ್ ತಂದು ಮಾಡಿಕೊಳ್ಳಕ್ಕೆ ಅವಕಾಶ ಇದೆ. ಇಟ್ ಈಸ್ ನಾಟ್ ಸ್ಯಾಕ್ರೋಸೈಂಟ್. ಒಂಥರ ಇದೇ ಥರ ಎಲೆಕ್ಷನ್ ಮಾಡಬೇಕು ಅಂತೇನು ಇಲ್ಲ. ಈಗ ಮಲ್ಟಿ ಕಾನ್ಸ್ಟಿಟ್ಯೂನ್ಸೀಸ್ ಇದೆ, ಮಲ್ಟಿ ಮೆಂಬರ್ ಕಾನ್ಸ್ಟಿಟ್ಯೂನ್ಸೀಸ್ ಇದೆ. ಪಂಚಾಯತಿಯಲ್ಲಿ ನಾವು ಮಾಡ್ತೀವಿ, ಒಂದು 5 ಜನ 4 ಜನ 3 ಜನಕ್ಕೆ ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಿ ಅಲ್ಲಿ ವೋಟಿಂಗ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಸಿಸ್ಟಮ್ಸ್ ಯಾವಾಗಲೂ ಮಾಡಿದರೆ there is possibility. So this is all about assembly and parliament elections. But there is one more which I would like to just briefly tell. I don't know how much time is still left. Okay, I'll finish. Weakness of anti-defection law and ಬೇರೆ ಸಿಸ್ಟಮ್ ಅಲ್ಲಿ ನಾವು ಫಾರ್ ಎ ಲಾಂಗ್ ಟೈಮ್ ವಿ ಹ್ಯಾಡ್ ನಾಟ್ ಥಾಟ್ ಆಫ್ ಆಂಟಿ ಡಿಫೆಕ್ಷನ್ ಲಾ. ಅವರು ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಟೈಮಲ್ಲಿ ಆಂಟಿ ಡಿಫೆಕ್ಷನ್ ಲಾ ತಂದರು. ಬಟ್ ಅದು ಯಾವ ಥರ ನಾವು ಅದನ್ನು ಉಲ್ಟಾ ಸೀದಾ ಮಾಡಿ ಅದಕ್ಕೇನು ಬೆಲೆ ಇಲ್ದಂಗೆ ಮಾಡಿದ್ದೀವಿ ಅನ್ನೋದು ರೀಸೆಂಟ್ ಎಕ್ಸಾಂಪಲ್ಸ್ ಇನ್ ಡಿಫರೆಂಟ್ ಸ್ಟೇಟ್ಸ್ ವಿ ಆಲ್ ನೋ. ಅದರ್ ಇಂಪಾರ್ಟೆಂಟ್ ಥಿಂಗ್, ಎಲೆಕ್ಷನ್ಸಲ್ಲಿ ಏನಾದರೂ ಕರಪ್ಟ್ ಪ್ರಾಕ್ಟೀಸ್ ಆಗಿದ್ರೆ ಅದರ ಬಗ್ಗೆ ನಾವು ಎಲೆಕ್ಷನ್ ಪಿಟಿಷನ್ ಹಾಕಿದರೆ ಅವರ್ ಕೋರ್ಟ್ಸ್ ಡೋಂಟ್ ಡಿಸೈಡ್ ದಿ ಮ್ಯಾಟರ್. ಅಲ್ಲಿ ನೋಡಿದ್ದೀವಿ, ಅವ್ರ ಟರ್ಮ್ ಮುಗಿಯೋದ ತನಕ 5 ವರ್ಷ ಆಗೋ ತನಕ ಆ ಪಿಟಿಷನ್ ಪೆಂಡಿಂಗ್ ಆಗೇ ಇರುತ್ತೆ. ಒಂದೊಂದ್ಸಲಿ 5 ವರ್ಷ ಟರ್ಮೇ ಆಗೋಗುತ್ತೆ. ಆಮೇಲೆ ಅವನು ಡಿಸ್ಕ್ವಾಲಿಫೈಡ್ ಅಂತೇನೋ ಮಾಡ್ತಾರೆ. ಇನ್ನೇನು ಟರ್ಮ್ ಮುಗಿಬೇಕು ಆವಾಗ ಆಗುತ್ತೆ. ಸೊ ಡಿಲೇ. ದೇರ್ ಶುಡ್ ಬಿ ಸ್ಪೆಷಲ್ ಕೋರ್ಟ್ಸ್. ಆ್ಯಕ್ಚುಲಿ ಹೈ ಕೋರ್ಟ್ಸ್ ಆರ್ ಟ್ರಯಲ್ ಕೋರ್ಟ್ಸ್ ಇನ್ ಮ್ಯಾಟರ್ಸ್ ಆಫ್ ಎಲೆಕ್ಷನ್ ಪಿಟಿಷನ್ಸ್, ಬೋತ್ ಅಸೆಂಬ್ಲಿ ಅಂಡ್. ಸೊ ಈ ಎಲೆಕ್ಷನ್ ಪಿಟಿಷನ್ ಎವಿಡೆನ್ಸ್ ತಗೊಳ್ಳೋದು, ವಿಟ್ನೆಸಸ್ ಅನ್ನು ಎಕ್ಸಾಮಿನ್ ಮಾಡೋದು, ಇದೆಲ್ಲ ಹೈಕೋರ್ಟ್ ಕೆಲಸ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ದಟ್ ಈಸ್ ಅದಕ್ಕೇನಾದರೂ ಸ್ಪೆಷಲ್ ಕೋರ್ಟ್ಸ್ ಮಾಡಿ
ವಿದಿನ್ 6 months ಎಲೆಕ್ಷನ್ ಪಿಟಿಷನ್ ಡಿಸ್ಪೋಸ್ ಮಾಡಬೇಕು. ದೆನ್ ಇದ್ದೇ ಇದೆ, ಹೈಕೋರ್ಟಲ್ಲಿ ಡಿಸೈಡ್ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಅವ್ರು ರಿಮ್ಯಾಂಡ್ ಮಾಡ್ತಾರೆ, ಇದು ಇದ್ದೇ ಇದೆ. ಸೊ ದಿಸ್ ಈಸ್ ಅನದರ್ ವೀಕ್ನೆಸ್ ಆಫ್ ಎಲೆಕ್ಷನ್ ಸಿಸ್ಟಮ್. ಅಫ್ಕೋರ್ಸ್ ನಾವು ಲೋಕಲ್ ಬಾಡೀಸಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಅದು ಇದು ಇದೆ, ಬಟ್ ದೇ ಆರ್ ನಾಟ್ ಎಫೆಕ್ಟಿವ್ಲಿ ಎಕ್ಸಿಕ್ಯೂಟೆಡ್. ಅಂದರೆ ಎಕ್ಸಿಕ್ಯೂಷನ್ ಆಗದೆ ಇರೋವಷ್ಟು ಲೂಪ್ ಹೋಲ್ಸು ಆ ಲೆಜಿಸ್ಲೇಷನ್ನಲ್ಲೇ ಇದ್ಬಿಟ್ಟಿದೆ. ಬಟ್ ಪೀಪಲ್ ಆರ್ ನಾಟ್ ವೆರಿ ಸೀರಿಯಸ್ ಅಬೌಟ್ ಇಟ್ ಬಿಕಾಸ್ ಇಟ್ ಈಸ್ ಅಡ್ವಾಂಟೇಜಸ್ ಟು ದಮ್. ದಟ್ ಈಸ್ ಒನ್ ಥಿಂಗ್. ಸೊ ನನ್ನದು ಫೈನಲ್ ಆಗಿ ನಾನು ಈ ಎಲೆಕ್ಷನ್ ಡೆಮಾಕ್ರಸಿ ಇವೆರಡು ಸಮರ್ಪಕವಾಗಿರಬೇಕು ಅಂದರೆ ನನ್ನ ವ್ಯೂಸ್ ಏನು ಅಂದರೆ, ಮೈ ಫಸ್ಟ್ ವ್ಯೂ ಈಸ್ ಡೆಮಾಕ್ರಸಿ ಅನ್ನೋದು ವೆರಿ ಡೆಲಿಕೇಟ್ ಫಾರ್ಮ್ ಆಫ್ ಪೊಲಿಟಿಕಲ್ ಫಿಲಾಸಫಿ. ವೆರಿ ವೆರಿ ಡೆಲಿಕೇಟ್ ಫಾರ್ಮ್ ಆಫ್ ಪೊಲಿಟಿಕಲ್ ಫಿಲಾಸಫಿ. ಆ ಡೆಮಾಕ್ರಸಿಗೂ ಆಟೋಕ್ರಸಿಗೂ there is a very narrow gap. That is why communists call democracy as party dictatorship. If one leader emerges strong, there is a very reason for believing that he can become autocrat at a time. Just ನೀವು 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಮಾಡಿಬಿಟ್ರೆ ಯು ಡೋಂಟ್ ಕಂಟಿನ್ಯೂ ಟು ಬಿ ಎ ಡೆಮಾಕ್ರಸಿ. ನೋ, ಅದು ಸುಮ್ಮನೆ ಹೆಸರಿಗೆ ಎಲೆಕ್ಷನ್ ಮಾಡೋದು, ಅದು ಅಂಥ ಕಂಟ್ರೀಸ್ ಇದ್ದಾವೆ. ದೇರ್ ಆರ್ ಸೆವರಲ್ ನಂಬರ್. ಐ ಥಿಂಕ್ ದೇ ನೇಮ್ ಸಮ್ 50 and add ಕಂಟ್ರೀಸ್. ನಿಮ್ಮ ಎಲೆಕ್ಷನ್ ಪ್ರಾಸೆಸ್ಸೇ ಟ್ರಾನ್ಸ್ಪರೆಂಟ್ ಇಲ್ಲ, ಇನ್ಕ್ಲೂಡಿಂಗ್ ಬಿಗ್ ಡೆವಲಪ್ಡ್ ಪ್ಲೇಸಸ್ ಲೈಕ್ ಸಿಂಗಪೂರ್. ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗೋ ತನಕ ನಿಮ್ಗೆ ಗೊತ್ತಾಗಲ್ಲ ಯಾವಾಗಲೂ ಯಾರು ಅಂತ. ನಮ್ಮಲ್ಲಿ ದ ಬೆಸ್ಟ್ ಥಿಂಗ್ ಈಸ್ ಎಲೆಕ್ಷನ್ ಕಮಿಷನ್ ವರ್ಕ್ಸ್ ವಿತ್ ಆಲ್ ಟ್ರಾನ್ಸ್ಪರೆನ್ಸಿ. ನಿಮ್ಗೆ ಈಚ್ ಫೇಸಲ್ಲಿ ಏನಾಗ್ತಾ ಇದೆ, ಈಚ್ ರೌಂಡಲ್ಲಿ ಏನಾಗುತ್ತೆ, ಏನು, ಇಟ್ ಇಸ್ ಆಲ್ ಟೋಟಲಿ ಟ್ರಾನ್ಸ್ಪರೆಂಟ್, ವಾಟ್ ಎವರ್ ಬಿ ದಿ ಮ್ಯಾಲ್ ಪ್ರಾಕ್ಟಿಸಸ್ that occur during the time of campaigning, etc., etc. But first, since it is a very delicate form of government, adrinda ನಾನು ಮೊದಲೇ ಹೇಳಿದ್ರಿಂದ ಪೀಪಲ್ ಆಫ್ ಇಂಡಿಯಾ ಡಿಸರ್ವ್ ಡೆಮಾಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ ಇಂದ ಹೇಳಿದ್ರಿಂದ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕಾಮನ್ ಮ್ಯಾನ್ ಟು ಹ್ಯಾವ್ ಎ ಕ್ಲೋಸ್ ವಾಚ್ ಆನ್ ದಿ ಫಂಕ್ಷನಿಂಗ್ ಆಫ್ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಇನ್ ದಿಸ್ ಕಂಟ್ರಿ. ಸೊ ಅವರೇ ಹೋರಾಡಿ ಗಳಿಸ್ಕೊಂಡಿರುವ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಇವೆರಡೂ ಉಳಿಸ್ಕೋಬೇಕಾದ್ರೆ ಆ ಜನನೇ ಅದ್ರ ಬಗ್ಗೆ ಕ್ಲೋಸ್ ಆಗಿ ವಾಚ್ ಮಾಡಿಕೊಂಡು ಸರಿಯಾಗಿ ಮಾಡಬೇಕು. ಸೆಕೆಂಡ್ ಥಿಂಗ್, ನಾವೆಲ್ಲ ಲೆಕ್ಚರ್ ಮಾಡ್ಬೋದು, ರೋಲ್ ಆಫ್ ಮನಿ ಇಲ್ಲದೆ, ರೋಲ್ ಆಫ್ ಕಾಸ್ಟ್ ಇಲ್ಲದೆ, ರೋಲ್ ಆಫ್ ಕಮ್ಯುನಿಟಿ ಇಲ್ಲದೆ. ದೀಸ್ ಆರ್ ಆಲ್ 5,000 year old ಪ್ರಾಬ್ಲಮ್ಸ್ ಇನ್ ದಿಸ್ ಕಂಟ್ರಿ. ಇವೆಲ್ಲ ತೆಗೆದು ಅದು ಏನೇನು ಡೆಮಾಕ್ರಸಿಗೆ ಬೇಕೋ ಅವನ್ನೆಲ್ಲ ತುಂಬ ಐಡಿಯಲ್ ಆಗೋದು. ಓಕೆ, ಇಟ್ ಈಸ್ ಬೆಟರ್ ಟು ಹ್ಯಾವ್ ಐಡಿಯಲ್ಸ್, ದೋ ವಿ ಆರ್ ನಾಟ್ ಏಬಲ್ ಟು ಫಾಲೋ ಇಟ್. ಸೊ ಯಾವುದೋ ಒಂದಲ್ಲ ಒಂದು ದಿವಸ ವಿ ಶುಡ್ ಗೆಟ್ ಇನ್ ಟು ಐಡಿಯಲ್ ಸಿಸ್ಟಮ್ಸ್.